ಈಗ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ನಾನು ಯಾವ ಮಾತುಗಳನ್ನು ಹೇಳಿದರೆ ದಯವಿಟ್ಟು ಒಂದು ಮಾತು ನಾನು ನನ್ನ ಬಗ್ಗೆ ನಿಮಗೆ ಹೇಳಬಹುದಾದ್ದು. ನನಗೆ ಮುಖಸ್ತುತಿ ಗೊತ್ತಿಲ್ಲ, ಯಥಾರ್ಥ ಏನುಂಟು ಅದನ್ನು ಹೇಳುವುದಾದ್ದರಿಂದ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು 8 ದಿನಗಳ ಕಾಲ ನಮಗೆ ಸಿಕ್ಕಿದ್ದಾರೆ ಅಂದರೆ ಅದು ನಮ್ಮ ಪುಣ್ಯ. ನಾನು ಪ್ರಥಮದಲ್ಲಿ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಎಲ್ಲಿಯಾದರೂ 3 ಅಥವಾ 4 ದಿನ ಬರ್ತೇನೆ ಅಂತಲೇ ಉತ್ತರ ಕೊಡ್ತಾರೇನೋ ಅನ್ನೋ ಎಲ್ಲ ಅಂಜಿಕೆ ಅಳಿಕೆ ಎಲ್ಲದರ ಜೊತೆಗೆ ಕೇಳಿದ್ದೆ ನಾನು. ಅಯ್ಯೋ ಅಲ್ಲಿ 7 ದಿನನ ಅದು ಆಚಾರ ಬಗ್ಗೆ ಮಾತಾಡೋದ, ಖಂಡಿತ ಬರ್ತೇನೆ ಅಂತ ಎಷ್ಟು ಈಗ ಆಲ್ಮೋಸ್ಟ್ 1 ವರ್ಷದ ಹಿಂದೆ ಮಾತನಾಡಿಕೊಂಡದ್ದು. ಈ 1 ವರ್ಷದ ಅವಧಿಯಲ್ಲಿ ನೀವು ಯೋಚನೆ ಮಾಡಿ, ಗುರುರಾಜ್ ಕರ್ಜಗಿಯವರನ್ನು ಈ ದಿನಾಂಕಕ್ಕೆ ಎಂಥೆಂಥ ಮಹಾನುಭಾವರೆಲ್ಲ ಕರೆದಿರ್ತಾರೆ. ನನಗೆ ಗೊತ್ತು, ಬೆಂಗಳೂರಿನಲ್ಲಿ ನನ್ನ ಹತ್ರ ಹೇಳಿಲ್ಲ ಅವರು, ಬೆಂಗಳೂರಿನಲ್ಲಿ RSS ಪಥಸಂಚಲನದವರು ಈಗ ದೊಡ್ಡ ಕಾರ್ಯಕ್ರಮ ಮಾಡುವವರಿದ್ದರು. ಅದು ಕೋರ್ಟ್ ಕಾರಣವಾಗಿ ಮುಂದೂಡಿತು. ಆ ಕಾರ್ಯಕ್ರಮಕ್ಕೆ ಮಲ್ಲೇಪುರಂ ಅವರಿಗೆ ಕರೆ ಬಂತು. ಕರ್ಜಗಿಯವರಿಗೆ ಖಂಡಿತ ಬಂದಿದೆ, ನನಗೆ ಇವತ್ತಿನವರೆಗೆ ಹೇಳಿಲ್ಲ ಅವರು, ಖಂಡಿತ ಬಂದಿದೆ, ಮಾತು ಕೊಟ್ಟದ್ದನ್ನು ತಪ್ಪಿಸುವುದಿಲ್ಲ ಅನ್ನುವ ಧಾಟಿಯ ಒಳಗಿಂದ ಅಂತತಃ ಕೇಳಿದರೆ ಯಾರಿಗಾದರೂ ಅನ್ನಿಸ್ತದೆ. ಮೋಹನ್ ಭಾಗವತರ ಜೊತೆಗೆ ವೇದಿಕೆ, ರಾಷ್ಟ್ರಮಟ್ಟದ ಒಂದು ಕಾರ್ಯಕ್ರಮ ರಾಜಧಾನಿಯಲ್ಲಿ ನಡೆಯುತ್ತದೆ, ಎಂಥ ಜನಸಾಮ್ರಾಜ್ಯದ ಮುಂದೆ ನಾನು ಮಾತಾಡಬೇಕು ಅನ್ನುವ ಎಲ್ಲ ಅಪೇಕ್ಷೆ ಇರುವಂತಹ ಕಾಲಘಟ್ಟದಲ್ಲಿ ನಮಗೆ ಎಂಥ ಮಾರ್ಗದರ್ಶನ ಅಂತ ನಾನು ಭಾವಿಸ್ತೇನೆ ಅವರನ್ನು. ಯಾಕೆಂದರೆ ಇತ್ತೀಚಿನ ಕಾಲಗಳು ಹೇಗೆ ಆಗಿವೆ ಅಂತಂದರೆ, ಒಬ್ಬರು ಕರೆದಾಗ ಅವರಿಗೆ ಒಪ್ಪಿಕೊಂಡು ಇನ್ನೊಬ್ಬವ ಅದಕ್ಕಿಂತ ಹೆಚ್ಚಿನವ ಅನ್ನುವುದು ಬೇರೆ ಬೇರೆ ಪರಿಭಾಷೆ. ಹೆಚ್ಚಿನವ ಕರೆದ್ರೆ ಆಚೆ ಹೋಗುವಂತಹ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಇದು ಸಣ್ಣವರಿಗೆಲ್ಲ ಅನ್ವಯಿಸಿ ಹೇಳೋದು, ದೊಡ್ಡವರಲ್ಲ ನಾನು ಹೇಳೋದು. ಸಣ್ಣ ಸಣ್ಣ ವಯಸ್ಸಿನ ಉಪನ್ಯಾಸಕರಿಗೆಲ್ಲ ಈ ಒಂದು ಥರದ ಚಾಳಿ ಇದೆ. ಅವರಿಗೆಲ್ಲ ಇವರು ಎಂಥ ಒಂದು ಜೀವಂತ ಮಾರ್ಗದರ್ಶನ ಮಾಡ್ತಿದ್ದಾರಲ್ಲ, ನಾನು ಅವರಿಗೆ ಅವರ ಪದತಲಕ್ಕೆ ಪೂರ್ತಿ ಶಿರಸ ನಮಸ್ಕರಿಸಿ ಹೇಳುತ್ತೇನೆ. ನಮಗೆ ಇಂಥ ಗುಣಗಳು ನಮ್ಮ ಸಾಯುವವರೆಗೂ ಉಳಿಯುವ ಹಾಗೆ ನಮ್ಮನ್ನು ಆಶೀರ್ವದಿಸಿ ಸರ್. ಮತ್ತು ಗುರುರಾಜ್ ಕರ್ಜಗಿಯವರು ಶಿಕ್ಷಣ ತಜ್ಞರು ಅಂತ ಒಂದು ವಿಶೇಷಣ ಹಾಕ್ಕೊಂಡು ಬಿಡ್ತೇವೆ ಎಲ್ಲರೂ ನಾವು. ಏನು ಶಿಕ್ಷಣ ತಜ್ಞರು ಅಂದರೆ, ಅವರು ಎಷ್ಟು ಜನ ಶಿಕ್ಷಕರನ್ನು ನಿಜ ಮಾದರಿಯಲ್ಲಿ ಸಿದ್ಧಪಡಿಸಿದ್ದಾರೆ. ನಿಜ ಮಾದರಿಯಲ್ಲಿ, ಈಗ ಶಿಕ್ಷಕರು ಅಂದರೆ ನಿಜ ಮಾದರಿಯಲ್ಲಿ ಇಲ್ಲ, ಅವರು ಅಲ್ಲಿ ಆನ್ಲೈನ್ ಪಾಠ ಮಾಡಿಸ್ತಾರೆ, ಇನ್ನೇನು. ನಿಜ ಮಾದರಿಯಲ್ಲಿ ಒಬ್ಬ ಶಿಕ್ಷಕ ಹೇಗಿರಬೇಕು, ವಿದ್ಯಾರ್ಥಿಗಳ ಜೊತೆಗೆ ಕೊಠಡಿಯಲ್ಲಿ ಹೇಗಿರಬೇಕು, ಹೊರಗೆ ಹೇಗಿರಬೇಕು, ಅವನ ಜವಾಬ್ದಾರಿಗಳು ಎಲ್ಲಿಯವರೆಗೆ, ಅವನು ಎಷ್ಟು ಬೆಳೆಸಬೇಕು, ಎಲ್ಲಿಗೆ ಒಬ್ಬ ವಿದ್ಯಾರ್ಥಿಯನ್ನು ಮುಟ್ಟಿಸಬೇಕು, ಆ ಗುರಿಗೆ ಇವನು ನಡಿಬೇಕಾದದ್ದೇನು, ಇವುಗಳನ್ನೆಲ್ಲ ಕೇವಲ ಹೇಳುವುದಲ್ಲ, ಅದನ್ನು ಅನೇಕ ಶಿಬಿರಗಳು, ಅನೇಕ ತಾಂತ್ರಿಕ ಶಿಕ್ಷಣ ವ್ಯವಸ್ಥೆಗಳ ಮುಖಾಂತರ ಕೋರ್ಸ್ ಮಾಡಿ ಭಾರತ ಮಾತ್ರ ಅಲ್ಲ, ವಿದೇಶದ ಹಲವು ಕಡೆ ಈಗಾಗಲೇ ಶಿಕ್ಷಕರನ್ನು ಸಿದ್ಧಪಡಿಸುವ ಕೆಲಸಕ್ಕಾಗಿ ತನ್ನನ್ನು ಮುಡಿಪಾಗಿ ಇಟ್ಟವರು. ಜೊತೆಗೆ ಅವರ ಶಿಕ್ಷಕ ವೃತ್ತಿಗೆ ಬಹಳ ಅನ್ವರ್ಥ ಆಗುವ ಹಾಗೆ ಒಬ್ಬ ಶಿಕ್ಷಕ ಮತ್ತೊಮ್ಮೆ ಪಠ್ಯಪುಸ್ತಕ ತೆಗೆದು ನೋಡಬಾರ್ದು. ನಿಜವಾದ ಶಿಕ್ಷಕ ಆದರೆ ಅವ ಪಾಠ ಮಾಡಿ ಹೋದ್ಮೇಲೆ ನಮಗೆ ಪಠ್ಯಪುಸ್ತಕದ ಅವಶ್ಯಕತೆ ಬರಬಾರ್ದು. ಹಾಗೆ ಅವ ಮೂಡಿಸಬೇಕು, ಮುಟ್ಟಿಸಬೇಕು. ಅದೇ ಧಾಟಿಯಲ್ಲಿ ಯಾವುದೇ ವಿಷಯವನ್ನು ಹೇಳಿದರೂ ನೀವು ಮತ್ತೆ ಹೋಗಿ ಪಠ್ಯಪುಸ್ತಕವನ್ನು ಓದುವ, ನೆನಪಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅಷ್ಟು ಅಚ್ಚೊತ್ತುವ ಹಾಗೆ ಮೂಡಿಸಿ ಮತ್ತು ಸರಳವಾಗಿ ಹೂವಿನ ಎಸಳು ಬಿಡಿಸಿದ ಹಾಗೆ ಹೇಳಬಲ್ಲ ಒಬ್ಬ ಹಿರಿಯರು ನಮ್ಮ ಜೊತೆಗಿದ್ದಾರೆ ಅನ್ನೋ ಎಲ್ಲ ಕೃತಾರ್ಥ ಭಾವದ ಜೊತೆಗೆ ಸತ್ಯಕಾಮ ಪ್ರತಿಷ್ಠಾನಕ್ಕೆ ಖಾಯಂ ಅಧ್ವರ್ಯುಗಳು ಅವರು. ನಮ್ಮ 2 ಕಾರ್ಯಕ್ರಮ, ಜನ್ಮಾರಾಧನೆ, ಪುಣ್ಯಾರಾಧನೆ ಅವರ ಮಾರ್ಗದರ್ಶನದಲ್ಲೇ ನಾವು ನಡೆಸ್ತಾ ಇದ್ದೇವೆ. ಅವರಂಥವರು ನಮ್ಮ ಜೊತೆಗಿರುವುದು ನಮ್ಮ ಪೂರ್ವಜನ್ಮದ ಪುಣ್ಯ, ನಮ್ಮ ಅಪ್ಪನ ಅಂಥವರ ಆಶೀರ್ವಾದ ಅಂತಲೇ ನಾನು ಭಾವಿಸ್ತಾ, ಅವರು ನಿರಂತರವಾಗಿ ಒಂದೊಂದು ಅಪ್ಪನ ಕೃತಿಯ ಕುರಿತು ಮಾತಾಡ್ತಾರೆ. ಇವತ್ತು ಅಪ್ಪನ ಕುರಿತೇ ಮಾತಾಡ್ತೇನೆ ಅಂತಾರೆ. ಹಾಗಾಗಿ ಬನ್ನಂಜಿಯವರ ಕುರಿತು ಇವತ್ತು ಕರ್ಜಗಿಯವರು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಅಲ್ಲೇ ಕೂತ್ಕೊಳ್ತೀರಾ ಸರ್? ಈ ಬಗ್ಗೆ ಕಾಣಿಸಲ್ಲ. ಹಾಂ, ಹಾಗೆ ಸರ್, ಹಾಗೆ. ಬನ್ನಂಜಿಯ 90 ನಮನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಒಂದು ಪುಣ್ಯದ ಕೆಲಸ. 2-3 ಕಾರಣಕ್ಕಾಗಿ ತಾವೆಲ್ಲ ಹೇಳಿದ್ದೀರಿ. ಗಂಗಾ ತಟದಲ್ಲಿ ಕುಳಿತು ದೊಡ್ಡವರ ಬಗ್ಗೆ ಚಿಂತೆ ಮಾಡೋದು ಒಂದು ಪುಣ್ಯದ ಕೆಲಸ.
ಆಗಲೇ ವಿದ್ವಾಂಸರು ಮಾತಾಡುವಾಗ ಕ್ರಿಕೆಟ್ ಪ್ರಸ್ತಾಪ ಮಾಡಿದರು. ನಾನು 12th ಮ್ಯಾನ್ ಇದ್ದ ಹಾಗೆ ಯಾರಿಗಾದ್ರೂ ಪೆಟ್ಟಾದರೆ ಮಾತ್ರ ಒಳಗೆ ಹೋಗಿ ಮಾಡೋದು ನಾನು, ಹಾಗಾಗಿ ನನ್ನೇನು ಭಾಳ ಅಪೇಕ್ಷೆ ಮಾಡಬೇಡಿ ಎಂದರು. ಅವ್ರು 12th ಮ್ಯಾನ್ ಆದರೂ ಇದ್ದರು, 15ರಲ್ಲಿ ಇದ್ದರು. 15 ನಾನು ಕ್ರಿಕೆಟ್ ಆಡಿದವನು, ತುಂಬ ಎತ್ತರದಲ್ಲಿ ಕ್ರಿಕೆಟ್ ಆಡಿದವನು. 15 ಮಂದಿನೂ ತಯಾರು ಮಾಡಿರ್ತಾರೆ, ಅಷ್ಟೇ ಚೆನ್ನಾಗಿ ಆಡೋರನ್ನು ತಯಾರು ಮಾಡಿರ್ತಾರೆ. ಅದರಿಂದ 12ನೇದವರು ಅಂದ್ರೆ ಏನು ಕಡಿಮೆ ಅಲ್ಲ, ಟೀಮಲ್ಲಿ ಇರೋರು. ನಾನು ಟೀಮಲ್ಲೇ ಇಲ್ಲ, ನಾನು ಚೇರ್ ಲೀಡರು. ಬೌಂಡ್ರಿ ಲೈನ್ ಕೂತ್ಕೊಂಡು ಬೌಂಡ್ರಿ ಹೊಡೆದು ಚಪ್ಪಾಳೆ ಹೊಡೆಯೋನು ಅಷ್ಟೇ ನಾನು. ಅದು ಯಾವ ಪುಣ್ಯ ವಿಶೇಷ ಗೊತ್ತಿಲ್ಲ, ವೀಣಾ ನನ್ನ ಸೇರಿಸ್ಕೊಂಡಿದ್ದಾರೆ ಬಂದಕ್ಕೆ. ನಾನು ವಿಜ್ಞಾನಿ ಅಲ್ಲ, ಏನೋ ಒಂಚೂರು ಸರ್ಚ್ ಮಾಡಿರಬೇಕು. ತತ್ವಜ್ಞಾನ ಅಂತೂ ಏನೂ ಗೊತ್ತಿಲ್ಲ ನನಗೆ. ಸಂಸ್ಕೃತ ಬರೋಲ್ಲ, ಸಾಹಿತ್ಯ ಅಲ್ಲ, ನಾನು ಓದಿದವನಲ್ಲ. ಅವರು ಓದ್ತಾರೆ ಸಾಹಿತ್ಯವನ್ನು ವ್ಯವಸ್ಥಿತವಾಗಿ ಓದಿದವರು, ನಾನು ಓದಿದವನಲ್ಲ. ಹುಚ್ಚು ಒಂಚೂರು ಹಿಡಿದಿದೆ, ಅದಕ್ಕೆ ಔಷಧಿ ಇಲ್ಲ ಅಂದ್ಕೊಂಡಿದ್ದೀನಿ. ಹುಚ್ಚಿಗೋಸ್ಕರ ಓದಿದ್ದು, ಯಾವುದನ್ನು ವ್ಯವಸ್ಥಿತವಾಗಿ ಓದಿದ್ದಲ್ಲ. ಹೀಗಾಗಿ ಹುಚ್ಚಿನಿಂದ ಏನೇನು ಒಂಚೂರು ಹಿಡ್ಕೊಂಡಿದ್ದೇನೋ ಅದಷ್ಟೇ ಬರೋದು ನನಗೆ, ಮತ್ತೆ ಹೆಚ್ಚು ಬರೋಲ್ಲ. ಅದರಿಂದ 12th ಮ್ಯಾನಿಂದಾನೇ ಎಕ್ಸ್ಪೆಕ್ಟ್ ಮಾಡಬೇಡಿ ಅನ್ನೋದು. ಅದರಿಂದ ನಾನು ಕೊಂಡ್ರೆ ಆಚೆ ಕೂತು ಚಪ್ಪಾಳೆ ಹೊಡೆಯೋದು ಕಡೆಯಿಂದ ತುಂಬ ಅಪೇಕ್ಷೆ ಮಾಡೋದು ಬೇಡ. ನಾನು ವೀಣಾ ಕೇಳಿದಾಗ ಹೇಳಿದೆ, ನಾನು ಯಾಕೆ ಸಿಗಿಸ್ತೀನಿ ಮುಸ್ಗರ್ಗೆ? ಇದು ಕಟ್ಟ ಕೆಲಸ. ಹೇಗೆ ಅಂದರೆ, ತುಂಬ ಹಸಿದವನಿಗೆ ಕಂಗಾಲಾಗಿದ್ದಾನೆ, 8 ದಿವಸ ಊಟ ಇಲ್ಲ, ಮುಂದೆ ಸಮೀಚೀನವಾದ ಭೋಜನವನ್ನಿಟ್ಟು ಉಪವಾಸ ಮಾಡು ಅಂತ ಹೇಳಿದೆ. ಊಟ ಇಲ್ಲೇ ಹೋದರೆ ಹೇಗೂ ಉಪವಾಸ ಇರ್ಬೋದಪ್ಪ. ಈಗ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಪಕ್ಕದಲ್ಲಿ ವಿದ್ವಾಂಸರು ಕೂಡಿಸ್ಬಿಟ್ಟು ಮಾತಾಡು ಅಂತ ನನಗೆ ಹೇಳಿದೆ. 8 ದಿವಸ ಆರಾಮಾಗಿರ್ತೀನಿ, ಅವ್ರು ಮಾತಾಡೋದನ್ನು ಕೇಳ್ಕೊಂಡು ಹೋಗ್ತೀನಿ, ಮಾತಾಡೋದು ಬೇಡ ಅಂದೆ. ಇಲ್ಲ, ನೀವು ಮಾತಾಡಬೇಕು ಅಂದರು. ಎಲ್ರಿಗೂ ಒಂದೊಂದು ವೀಕ್ನೆಸ್ ಅಂತಿರುತ್ತೆ. ನನಗೆ ವೀಕ್ನೆಸ್ ಬೇಡ, ಇಲ್ಲ ಇಲ್ಲ ಅನ್ನೋಕೆ ಆಗೋಲ್ಲ ನನಗೆ. ನಾನು ಸಾಮಾನ್ಯ ಎಲ್ಲರೂ ಇಲ್ಲ ಅಂತ ಹೇಳ್ಬಿಡ್ತೀನಿ ನಾನು, ಅದು ಇಲ್ಲ ಅನ್ನೋಕೆ ಆಗಲ್ಲ ನನಗೆ. 2-3 ಕಾರಣಕ್ಕೆ. ಅವ್ರಿಗಿರುವಂಥ ತನ್ಮಯತೆ ಇದೆ ಅಲ್ಲ ಮಾಡೋ ಕೆಲಸದ ಬಗ್ಗೆ, ನಾನು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಒಂದು ಕಡೆ ಯಾರಾದರೂ ಕಲ್ಪನೆ ಮಾಡಿದ್ದಾರೆ 65-70 ಜನ ಹಿಡ್ಕೊಂಡು 2,500 ಕಿಲೋಮೀಟರ್ ದೂರ ತಂದು ಬೆಂಗಳೂರು ನೆನಪು ಕೂಡ ಬರಲಾರ್ದಾಗೆ, ನಿಮ್ಮ ಮನೆ ನೆನಪು ಬರಲಾರ್ದಾಗೆ ಗೂಡು ಹಾಕಿ ಚಿಂತನೆ ಮಾಡೋ ಧೈರ್ಯ ಯಾರಾದರೂ ಮಾಡ್ತಾರೆ? ನಾವು ನೋಡ್ತೀವಿ, ಬೆಂಗಳೂರಲ್ಲಿ 100 ಜನ ಕೂಡಿಸೋದು ಬಹಳ ಕಷ್ಟ. ಅಂಥದ್ದು ಇಲ್ಲಿ 2,500 ಕಿಲೋಮೀಟರ್ ವಿಮಾನದಲ್ಲಿ ಹೊತ್ಕೊಂಬಂದು, ಟ್ರೈನಲ್ಲಿ ಕರ್ಕೊಂಬಂದು, ಅದೇನೇನು ಕಷ್ಟಪಡೋದು ಯಾಕೆ ಅಂತ. ಇದು ಒಂದು ಹಠ, ಮಾಡಬೇಕು ಅಂತ ಮಾಡಬೇಕು. ಕಷ್ಟ ಬರುತ್ತೆ ಅಂತ ಬಿಡೋದಲ್ಲ. ನಮ್ಗೆ ಯಾಕೆ ಹೇಳ್ತಿದ್ದಂದ್ರೆ, ಈ ಸತ್ಸಂಗ ಅಂತೇನಿದೆಯಲ್ಲ, ನಮ್ಮೆಲ್ರಿಗೂ ಒಂದು ಮಾದರಿ ಆಗುವಂಥದ್ದು. ಒಂದು ನಂಬಿಕೆ, ಒಂದು ಶ್ರದ್ಧೆ ಯಾವ ಕೆಲಸ ಮಾಡಿಸುತ್ತೆ ಅನ್ನೋದಕ್ಕೆ ಈ ಕಾರ್ಯ ಒಂದು ಮಾದರಿ ಆಗುತ್ತೆ. ತಲೆಗೆ ಬಂದು ಮಾಡಬೇಕು ಅಂತ. ಅಷ್ಟೇ ಅಲ್ಲ, ಅಮೆರಿಕಾಗೂ ಹೋಗ್ತಿದ್ದಾರೆ ಅವರು. ಎಲ್ಲೆಲ್ಲಿ ಬನ್ನಂಜೆ ಗೋವಿಂದಾಚಾರ್ಯ ಇದ್ದರು, ಪ್ರವಚನ ಮಾಡಿದ್ರು, ಎಲ್ಲ ಕಡೆ ಹೋಗಬೇಕು ಅಂತ. ಇಲ್ಲಿದ್ದರು ಆಚಾರ್ಯರು, ಅದರಿಂದ ಇಲ್ಲಿ ಮಾಡಬೇಕು. ಕಷ್ಟ ಇಲ್ವಾ? ಕಷ್ಟ ಇದೆ. ನಾನು ಹೇಳೋದಾಗಲೇ, ನಿಮಗೆ ಬ್ಯಾಟ್ರಿ ಯಾವಾಗ ಬೇಕಾಗುತ್ತೆ? ಕತ್ಲೆ ಆದಾಗಲೇ ಬ್ಯಾಟ್ರಿ ಬೇಕು. ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ಮೇಲೆ ಏನು ಕಷ್ಟ ಆಗುತ್ತೋ ತೊಗೋಬೇಕು, ಮಾಡಬೇಕು. ಇನ್ನೊಂದು ನನಗೆ ಇಷ್ಟ ಅಂದರೆ ವೀಣಾ ಬಗ್ಗೆ ಅಂದರೆ, ಒಂದಿಷ್ಟು ಜನ ಯಂಗ್ಸ್ಟರ್ಸ್ ಹಿಡ್ಕೊಂಡಿದ್ದಾರೆ, ಏನು ಬೇಕಾದರೂ ಮಾಡ್ತಾರೆ. ಆ ಥರದ ಪ್ರೀತಿಯನ್ನು, ಒಲವನ್ನು, ಗೌರವವನ್ನು ಸಂಪಾದನೆ ಮಾಡ್ಕೊಳ್ಳೋ ಸುಲಭ ಅಲ್ಲ. ಅದು ಸಂಪಾದಿಸ್ಕೊಂಡಿದ್ದಾರೆ. ತಂದೆ ಆಶೀರ್ವಾದ, ಎಲ್ಲರ ಹಾರೈಕೆ. ನನ್ನ ಪ್ರಕಾರ ವೀಣು ತುಂಬ ದೊಡ್ಡವರಾಗ್ತಾರೆ. ವೀಣಾ ಭಾಳ ದೊಡ್ಡವರಾಗ, ನಾಳೆಗೆ ಇಡೀ ಜಗತ್ತು ಮಾತಾಡಬೇಕು ಆಕೆ ಬಗ್ಗೆ. ಹಾಗೆ ಇರಬೇಕು. ಆ ಶಕ್ತಿ ಅವ್ರಿಗಿದೆ. ಶಕ್ತಿ ಬರೀ ಆರ್ಗನೈಸಿಂಗ್ ಎಬಿಲಿಟಿ ಅಲ್ಲ, ವಿದ್ವತ್ತಿದೆ, ಮಾತನಾಡುವ ಶಕ್ತಿ ಇದೆ, ಜನರನ್ನು ಒಪ್ಪಿಸೋ ಶಕ್ತಿ ಇದೆ. ಇದೆಲ್ಲವೂ ಇದ್ದಾಗ ಖಂಡಿತ ಆಶೀರ್ವಾದ ಒಂದು ಬೆಂಬಲ ಕೊಡುತ್ತೆ. ಮಲ್ಲೇಪುರಂನಂಥ ಹಿರಿಯರು ಅವರು ಮಾರ್ಗದರ್ಶಕರಾಗಿದ್ದಾರೆ. ಇನ್ನು ನನ್ನ ಕೆಲಸ ಒಂದದಿಷ್ಟು. ನಾನು ಆಗಲೇ ಹೇಳಿದ್ದಲ್ಲ, ನಾನು ನಾಡಾಡಿ ಅಂತ. ಆ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲ. ಆದ್ದರಿಂದ ನನಗೊಂದು ಭಯ ಇಲ್ಲ, ಏನು ಮಾತಾಡೋದು ನಡೆದೋಗುತ್ತೆ. ಯಾಕಂದರೆ ಪಾಪ ಗೊತ್ತಿಲ್ಲ, ಮಾತಾಡೋ ಶಾಸ್ತ್ರ ಗೊತ್ತಿಲ್ಲ, ಮಾತಾಡಲಿ ಬಿಡಿ ಅಂತ ಇವರು ಅಂತಾರೆ. ವಿಜ್ಞಾನ ಗೊತ್ತಿಲ್ಲ ಅಂತ ವಿಜ್ಞಾನ ಗೊತ್ತಿರೋರು ಹೇಳ್ತಾರೆ. ಹೀಗಾಗಿ ನಾನು ಏನು ಮಾತಾಡಿ ನಡೀತು.
ನಾವು ಮೊದಲೇ ದಿವಸ ಹಾಕ್ಕೊಂಡಿದ್ದೇನು ಅಂದರೆ, ಯಾರ ಬಗ್ಗೆ ನಾವು ಚಿಂತನೆ ಮಾಡ್ತಿದ್ದೀವೋ ಬನ್ನಂಜೆ ಗೋವಿಂದಾಚಾರ್ಯರ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ನಾನು ಸಮಯ 40 ನಿಮಿಷ ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟಾ ಬೇಡ? ಹಾಂ, ಆಗ್ಬೋದು. ಇವತ್ತು ಇಲ್ಲ ಸ್ವಲ್ಪ ವ್ಯವಸ್ಥೆ ಆಗಿದೆ. ಒಂದು ವಿಚಾರವನ್ನು ಹೇಳಬೇಕು. ಮಧ್ವ ಸಿದ್ಧಾಂತ ಅಂತೆಲ್ಲ ಹೇಳಿದರು, ಚೆನ್ನಾಗಿ ಮಾತಾಡಿದರು. ಬನ್ನಂಜೆ ಗೋವಿಂದಾಚಾರ್ಯರು ಪ್ರೀತಿಯಿಂದ ಅಪ್ಪಿಕೊಂಡಂಥ ತತ್ವ ಇದು ತತ್ವವಾದ. ಅದನ್ನು ದ್ವೈತ ತತ್ವ ಅಂತ ಹೇಳ್ತೀವಿ. ಮಧ್ವಾಚಾರ್ಯರು ಪರಮಗುರು. ಇದು ಅವರಿಗೆ ನಂಬಿಕೆಯೂ ಆಗಿತ್ತು, ಶ್ರದ್ಧೆಯೂ ಆಗಿತ್ತು. ಆದರೆ ಅವರ ಶ್ರದ್ಧೆ ಅಂತ ವಿಚಾರ ಮಾಡೋಣ ಹೇಗಿತ್ತು ಅಂತ. ಎಲ್ಲವನ್ನೂ ಪರೀಕ್ಷೆ ಮಾಡಿ ಒಪ್ಕೊಳ್ಳುವಂಥ ಮನಸ್ಸು ಅವ್ರದ್ದು. ಒಂದು ಸಾತ್ವಿಕ ಕೋಪ ಇತ್ತು ಗೋವಿಂದಾಚಾರ್ಯರಿಗೆ. ಸಾಕಷ್ಟು ಕಡೆಗೆ ಉಪನ್ಯಾಸದಲ್ಲಿ ಬರೋದು, ಮಾತಲ್ಲಿ ಬರೋದು, ಅದು ಅವರ ಫೋಟೋದಿಂದಾನೇ ಶುರು ಆಗ್ತಾ ಇತ್ತು. ಹಳೆ ಕಾಲದಲ್ಲಿ ಮಧ್ವಾಚಾರ್ಯ ಫೋಟೋ ಇದ್ದು ತಾವು ಕಂಡಿರಬೇಕು. ನಮ್ಮ ಮನೆಗೆಲ್ಲ ಆ ಫೋಟೋ ಇರ್ತಿತ್ತು ಮೊದಲು. ಹಿಂಗೆ ಸೈಡ್ ಪೋಸ್ ಇರಬೇಕು ಮಧ್ವಾಚಾರ್ಯರು. ನೋಡಿದ್ದೀರ ಅದನ್ನು? ಹಳೆ ಕಾಲದ ಫೋಟೋ ಹಿಂಗೆ ಸೈಡ್ ಪೋಸ್ ಇದು ಹಿಂಗೆ ಮಾಡ್ಕೊಂಡಿರ್ಬೇಕು ಪಕ್ಕದ. ಆ ಫೋಟೋದ ಬಗ್ಗೆ ಒಂದು 3-4 ಪ್ರವಚನದಲ್ಲಿ ಅವ್ರು ಚೆನ್ನಾಗಿ ಬೈದಿದ್ದು ಕೇಳಿದ್ದೆ ನಾನು, ಕೋಪ ಮಾಡ್ಕೊಳ್ಳೋದು. ಅವ್ರು ಹೇಳ್ತಾರೆ, ಇದು ಮಾಧ್ವರಲ್ಲಿ ಮಧ್ವ ತತ್ವದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಅನ್ನುವಂಥ ಕೋಪ. ಅವ್ರು ಹೇಳೋದು, ಇದು ದ್ವೈತವಾದ ಅಲ್ಲ, ತತ್ವವಾದ. ಅದರಲ್ಲಿ ಮಧ್ವ ಚಿಂತನೆ ಇದೆ, ದ್ವೈತ ಚಿಂತನೆ ಇದೆ, ಅದರಿಂದ ಬೇಸಿಕ್ ತತ್ವವಾದ ಇದೆ ಅಂತ. ಆ ಫೋಟೋದೇನು ತಕರಾರು ಅಂದರೆ, ಇದು ಅಶಾಸ್ತ್ರೀಯವಾದಂಥದ್ದು. ಗುರುಗಳೇನಾದರೂ ಅಡ್ಡಮುಖ ಮಾಡಿ ಕೂತ್ಕೊಳ್ಳಲ್ಲ. ಅದಕ್ಕೆ ಅವ್ರ ಮಾತಲ್ಲಿ ಬರೆದಿದ್ದಾರೆ, ಈ ಶಿಷ್ಯರ ಮುಖವನ್ನೇ ನೋಡೋದಿಲ್ಲ ಅಂತ ತಿರುಗಿ ಕೂತಿದ್ದಾರೆ ಅವರು. ಇಂಥ ಶಿಷ್ಯರಿಂದ ಮುಖ ನೋಡೋಲ್ಲ ಅಂತ ತಿರುಗಿ ಕೂತಿದ್ದಾರೆ. ಇನ್ನೂ ಕೆಟ್ಟದಾಗಿ ಹೇಳ್ಬೇಕಂದ್ರೆ, ಅದು ಯಾವುದೋ ಶ್ರಾದ್ದದ ಊಟ ಮಾಡೋ ಬ್ರಾಹ್ಮಣರಿದ್ದಂಗಿದೆ ಭಿಕ್ಷೆ. ಅವ್ರು ಬರೀತಾರೆ, ಧಾರವಾಡದಲ್ಲಿ ಯಾರೋ ಮನುಷ್ಯ ನೋಡಿ ಆಚಾರ ನೋಡಿ ಇವರಂಗೆ ಇರಬೇಕು ಅಂತ ಅವ್ರದ್ದೇ ಫೋಟೋ ಇಟ್ಕೊಂಡು ಬರೆದದ್ದು ಅಂತ. ಯಾಕಂದ್ರೆ ಇಂಥ ಚಿತ್ರ ಬೇಡ ನನಗೆ. ಅವ್ರು ಹೇಳ್ತಾರೆ, ಸರಿಯಾದದ್ದು ಯಾವುದು ಅಂದರೆ, ಉಡುಪಿ ಕೃಷ್ಣ ಮಂದಿರಕ್ಕೆ ಹೋಗುವಾಗ ಒಳಗಡೆ ಒಂದು ವಿಗ್ರಹ ಇದೆ, ಅದು ಸರಿಯಾದದ್ದು. ಒಂದು ಕೈಯಲ್ಲಿ ಜ್ಞಾನ ಮುದ್ರೆ ಇದೆ, ಇನ್ನೊಂದು ಕೈಯಲ್ಲಿ ಗ್ರಂಥ ಇದೆ, ಇದು ಸರಿಯಾದ ಚಿತ್ರ. ಅದನ್ನು ಹೇಳ್ತಾನೆ ಬನ್ನಂಜಿಯವರು ಭಾಳ ಚಂದ ಹೇಳ್ತಾರೆ. ಜ್ಞಾನ ಮುದ್ರೆ ಬಗ್ಗೆ ಒಂದು ಮಾತಲ್ಲಿ ಹೇಳ್ತಾರೆ, ನಾವೆಲ್ಲ ಕಂಡಿದ್ದೀವಿ ಜ್ಞಾನ ಮುದ್ರೆ. ಅವ್ರು ಹೇಳೋದು, ಇದು ಜೀವ, ಈ ಬೆರಳು ತರ್ಜನಿ. ಈ ಕೈ ಇಟ್ಟಾಗ ಯಾವಾಗಲೂ ಇದು 3 ಬೆರಳಿನ ಜೊತೆಗೆ ಇರ್ತದೆ. ಹೆಬ್ಬಟ್ಟು ಬೇರೆಯೇ ಇರುತ್ತೆ. ಇದು ಭಗವಂತ, ಹೆಬ್ಬಟ್ಟು ಭಗವಂತ. ಇದು ಜೀವ. ಜೀವ ಯಾವುದ್ರ ಜೊತೆಗಿರುತ್ತೋ ಅದರದ್ದೇ ಗುಣ ಅದಕ್ಕೆ ಬರುತ್ತೆ. ನಾನು ಕೈಯನ್ನು ಶ್ರೀಗಂಧದಲ್ಲಿ ಇಟ್ಟಿದ್ರೆ ಶ್ರೀಗಂಧದ ವಾಸನೆ ಬರುತ್ತೆ. ನಾನು ಸೀಮೆ ಎಣ್ಣೆಯಲ್ಲಿ ಕೈ ಹಾಕಿದರೆ ಸೀಮೆ ಎಣ್ಣೆ ವಾಸನೆ ಬರುತ್ತೆ. ಯಾವುದ್ರ ಜೊತೆಗೆ ಹೆಚ್ಚು ಆತ್ಯಂತಿಕವಾಗಿರುತ್ತೆ ಅದರ ಗುಣ ನಮಗೆ ಬಂದ್ಬಿಡುತ್ತೆ. ಈ 3 ಜೊತೆಗಿರುವಂಥ ಈ 3 ಇದಾವಲ್ಲ, ಅವು ಯಾವುದು ಅಂತ ಅವ್ರು ಹೇಳ್ತಾರೆ. ಒಂದು ಅವಿದ್ಯೆ, ಒಂದು ಮೋಹ, ಇನ್ನೊಂದು ಕರ್ಮ. ಅವಿದ್ಯೆ, ಮೋಹ ಮತ್ತು ಕರ್ಮ ಅನ್ನೋದ್ರ ಜೊತೆಗೆ ಜೀವ ಇದೆ. ಇದರಿಂದಾಗಿ ಅದು ಸಾಕಷ್ಟು ಮಲಿನ ಆಗಿದೆ, ಪಡ್ಕೊಂಡಿದೆ. ಅದು ಭಗವಂತನ ಸೇರಬೇಕು ಅಂದರೆ ಏನು ಮಾಡಬೇಕು ನೋಡಿ, ಎಷ್ಟು ಚೆನ್ನಾಗಿದೆ. ಫಿಸಿಕಲಿ ಮಾಡಬೇಕಾದ್ರೆ ಈ ಬೆರಳು ತರ್ಜನಿ ಬಂದು ಭಗವಂತನ ಸೇರಬೇಕಾದ್ರೆ ಮೊದಲು ಇವನು ಬಿಡಬೇಕು. ಈ ಕೆಟ್ಟ ಗುಣಗಳಿಂದ ಬಿಡುಗಡೆ ಆಗಬೇಕು. ಅಷ್ಟೇ ಅಲ್ಲ, ಅಹಂಕಾರ ರಹಿತವಾಗಿ ಬಾಗಬೇಕು. ಮೊದಲು ಈ ಗುಣಗಳನ್ನು ಬಿಡಬೇಕು, ಅಹಂಕಾರ ರಹಿತವಾಗಿ ಬಾಗಬೇಕು. ಆಗ ಭಗವಂತ ತಾನೇ ಬೈದು ಕೈ ಹಿಡಿದಿರ್ತಾನೆ ಅಂತ. ತಾನಾಗೇ ಬರೋಲ್ಲ ಭಗವಂತ. ಹೀಗೆ ಮಾಡಿದ್ರು ಬರೋಕ್ಕಾಗಲ್ಲ ನೋಡಿ. ಬರಬೇಕಾದ್ರೆ ಇವನು ಬಾಗಬೇಕು. ಅಂದರೆ ಜ್ಞಾನ ಮುದ್ರೆ ಕಲ್ಪನೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ, ಈ ಮೋಹ, ಕರ್ಮ, ಅವಿದ್ಯೆ ಅನ್ನುವಂತಹ ಗುಣಗಳಿಂದ ಬಿಡುಗಡೆಯಾಗಿ ಅಹಂಕಾರ ರಹಿತವಾಗಿ ಬಾಗಿದಾಗ ಭಗವಂತ ಬಂದು ಕೈ ಹಿಡಿದು ಎತ್ಕೋತಾನೆ ಅಂತ. ಅದು ಜ್ಞಾನ ಮುದ್ರೆ. ಅಂಥ ಜ್ಞಾನ ಮುದ್ರೆಯು ಮಧ್ವಾಚಾರ್ಯ ಚಿತ್ರ ಚೆನ್ನಾಗಿರ್ತದೆ ಅಂತ. ನಾನು ಬನ್ನಂಜೆ ಗೋವಿಂದಾಚಾರ್ಯರಲ್ಲಿ ಗುರುತಿಸಿದ್ದು ಎಷ್ಟು ಗುರುತಿಸ್ಬೋದು ಅವ್ರನ್ನ. ಅಸಾಮಾನ್ಯ ವಾಗ್ಮಿ, ಮಾತಿನ ಚತುರತೆ ಅದ್ಭುತ. ಎಲ್ಲಕ್ಕಿಂತ ನನಗೆ ಬೆಲೆ ಕೊಡಿಸಿದ್ದು ಅಂದರೆ ಮೆಮರಿ.
ಏನಪ್ಪ ಎಲ್ಲಿ ರಾಮಾಯಣದ ವಾಕ್ಯಗಳನ್ನು ತಕ್ಕಂತ ಕೋಟ್ ಮಾಡೋದು, ಮಹಾಭಾರತದ ಕೋಟ್ ಮಾಡೋದು, ಶಾಸ್ತ್ರಗಳನ್ನು ಕೋಟ್ ಮಾಡೋದು, ಅದು ಹೇಗೆ ಮೆಮರಿ ಇಟ್ಕೊಂಡಿದ್ರು ದೇವರಿಗೆ ಗೊತ್ತು. ಅದ್ಭುತವಾದಂಥ ನಿಮ್ಮ ಮಾತು ಅಷ್ಟು ಚಂದ ಮಾತು, ಸುಲಲಿತವಾಗಿ ಬರುವಂಥ ಮಾತು. ನಾವೆಲ್ಲ ಮೇಷ್ಟ್ರು, ಕಾಲೇಜಲ್ಲಿ ಮೇಷ್ಟ್ರು ಆಗಿದ್ದರು, ನಾವು ನೋಟ್ಸ್ ಮಾಡ್ಕೊಂಡು ಬಂದೇ ಪಾಠ ಮಾಡೋರು, ಬಾಯಲ್ಲಿ ಮಾಡೋಲ್ಲ ಎಂದು ನಾವು. ಯಾಕಂದ್ರೆ ಒಂದು ಕಾರಣ ಇದೆ, ಒಂದು ಶಿಸ್ತು, ನಮಗೊಂದು ಶಿಸ್ತು. ಬರಿಬೇಕಾದ್ರೆ ಬರ್ಕೊಂಡ್ಬರ್ಬೇಕು, ಓದು ಹೇಳ್ಬೇಕಾದ್ರೆ ಬಳಸ್ಬೇಕು ಅಂತಿಲ್ಲ, ಆದ್ರೆ ಬೇಕಾಗುತ್ತೆ. ಹಾಗೆ ಗುರಿ ತಪ್ಪದ ಹಾಗೆ, ಹೇಳುವಂಥ ರೀತಿ ತಪ್ಪದ ಹಾಗೆ ಇಟ್ಕೋಬೇಕಾದ್ರೆ ಅವ್ರಿಗೆ ಏನೂ ಇರಲಿಲ್ಲ, ಹಾಗೆ ಮಾಡ್ತಾರೆ, ಅವ್ರಿಗೆ ಬೇಕಿರಲಿಲ್ಲ. ಆದ್ದರಿಂದ ಅವ್ರು ನಾನು ಗಮನಿಸೋದು ಒಬ್ಬ ಸಾಹಿತಿಯಾಗಿ ಅಷ್ಟೊಂದು ಕೃತಿಗಳನ್ನು ಬರೆದಿದ್ದಾರೆ, ಒಬ್ಬ ಕವಿಯಾಗಿ, ಒಬ್ಬ ಅನುವಾದಕರಾಗಿ ಮತ್ತು ಹೆಚ್ಚಾಗಿ ಸಂಶೋಧಕರಾಗಿ. ಅಂತ ನಮ್ಮ ಶಾಸ್ತ್ರಗಳಲ್ಲಿ ಸಾಮಾನ್ಯವಾಗಿ ನಾವು ಶಾಸ್ತ್ರಗಳನ್ನು ಬಾಯಿಪಾಠ ಮಾಡಿ ಹೇಳ್ತೇವೆ. ನಾನು ಒಂದಿಷ್ಟು ಮಣ್ಣು ಹತ್ತಿದ್ದೇನೆ, ನನಗೆ ಸಂಸ್ಕೃತ ಜ್ಞಾನ ಇಲ್ಲ, ಆದರೆ ನನ್ನ ಬಾಲ್ಯದಲ್ಲಿ ಗುರುಕುಲಕ್ಕೆ ಹೋದವನು, ನಮ್ಮ ಮೇಷ್ಟ್ರು ಕಲಿಸೋರು. ನನಗೆ 6 ವರ್ಷ ಹೋದೆ, ಉಪನಿಷತ್ ಪಾಠ ಮಾಡಿಸೋರು. ನಾನು ಗುರುಗಳಿಗೆ ಕೇಳಿದೆ, ನೀವು ಬರೀ ಬಾಯ್ಪಾಠ ಮಾಡಿಸ್ತೀರಿ, ನನಗೆ ಅರ್ಥ ಆಗಬೇಕಲ್ಲ, ಬಾಯಿಂದ ಬಡ 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 ಶ್ಲೋಕ ಹೇಳಿಬಿಡ್ಬೋದು ನಾನು, ನನಗೆ ನಿಜವಾಗ್ಲೂ ಆಂತರ್ಯ ಶಬ್ದಾರ್ಥ ಗೊತ್ತಾಗ್ಬೋದು, ಆಂತರ್ಯ ಗೊತ್ತಾಗೋದು ಹೇಗೆ ಅಂತ. ಅವ್ರು ಭಾಳ ಚಂದ ಇದ್ರು, ಮೊದಲು ಕಂಠಪಾಠ ಆಗಲಿ ಅವನ ಹೃದಯ ಪಾಠ ತಾನೇ ಆಗುತ್ತೆ ಅಂತ. ಕಂಠಕ್ಕೆ ಬರ್ತಿರೋ ಹೃದಯಕ್ಕೆ ಹೆಂಗೆ ಇರ್ತದೋ, ಆದರೆ ಬರೀ ಅರ್ಥ ಅಲ್ಲ, ಸಂಶೋಧನೆ ಮಾಡುವಂಥದ್ದು ಅಪರೂಪದ ಗುಣ ಸಾಮಾನ್ಯವಾಗಿರುವಂಥದ್ದು. ಸಾಮಾನ್ಯವಾಗಿ ಶಾಸ್ತ್ರಜ್ಞರಲ್ಲಿ ಶಾಸ್ತ್ರವನ್ನು ಒಪ್ಪಿಕೊಳ್ಳೋದೊಂದು ಕೆಲಸ ಇದೆ, ಅದನ್ನು ವಿಮರ್ಶೆ ಮಾಡಿ ಅದನ್ನು ಚರ್ಚೆ ಮಾಡೋದು ಬಹಳ ಅಪರೂಪದ ಗುಣ. ಅಂಥ ಅಪರೂಪದ ಗುಣದವರು ಬನ್ನಂಜೆ ಗೋವಿಂದಾಚಾರ್ಯ. ನನಗನ್ನಿಸುತ್ತೆ ಅವ್ರ ಕವನದಲ್ಲಾಗಲಿ ಅವ್ರ ಸಾಹಿತ್ಯದಲ್ಲಾಗಲಿ ಆ ಸಂಶೋಧಕನ ಎಳೆ ಕಂಡೇ ಕಾಣ್ತು. ಎಲ್ಲದರಲ್ಲೂ ಸಂಶೋಧಕತ್ವ ಇದ್ದೇ ಇತ್ತು, ಅವ್ರು ಹುಡುಕ್ಬೇಕಂತ. ಅವರು ನನ್ನ ಪ್ರಕಾರ ಮಧ್ವ ವಿಜಯದ ಅನುವಾದ ಇದೆಯಲ್ಲ, ಅದರಂಥ ಒಳ್ಳೆಯ ಅನುವಾದ ನಾನು ಎಲ್ಲೂ ನೋಡಲಿಲ್ಲ. ಅದ್ಭುತವಾದಂಥ ಅನುವಾದ, ಮೂಲಿಗೆ ನಿಷ್ಠೆಯಿಂದ ಅರ್ಥ ಕೆಡದ ಹಾಗೆ, ಪದದ ಸೌಂದರ್ಯ ಕೆಡದ ಹಾಗೆ. ಇನ್ನೊಂದು ಮಾತು ಹೇಳಬೇಕಾದ್ರೆ, ಕೆಲವು ಕಡೆಗೆ ಮೂಲಕ್ಕಿಂತ ಹೆಚ್ಚು ಸುಂದರವಾಗಿರುವ ಹಾಗೆ ಕನ್ನಡದ ಅನುವಾದ ಮಾಡಿದ್ದಾರೆ. ನಾನು ಇದನ್ನು ಮಾತನ್ನು ಮತ್ತೆ ಹೇಳಬೇಕು, ಅನುವಾದ ಯಾವಾಗಲೂ ಜಾರಿಕೆಯ ಹಾಗೆ. ಅದು ಅನುವಾದ ಮಾಡೋದಿದೆಯಲ್ಲ, ಒಂದು ಭಾಷೆಯಲ್ಲಿ ಇನ್ನೊಂದು ಭಾಷೆಗೆ ಕಷ್ಟದ ಕೆಲಸ. ಈ ಭಾಷೆಗೆ ಇರುವಂತ ಸೊಗಡು ಆ ಭಾಷೆಗೆ ಬರೋದು. ಆದರೆ ಕೆಲವು ಅನುವಾದಗಳು ಮೂಲಕ್ಕಿಂತ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ನನಗೆ ಕಂಡೋದು ಒಂದು 2-3. ಮೊದಲನೇದು ನನಗೆ ಅನಿಸಿದ್ದು ವಿವೇಕಾನಂದರು ಬರೆದಂಥ ದ ಸಾಮ್ ಆಫ್ ಸನ್ಯಾಸಿ ಅಂತ ಕವನ. ಅದ್ಭುತ ಕವನ ಸಾಮ್ ಆಫ್ ಸನ್ಯಾಸಿ, ವಿವೇಕಾನಂದರೇ ಬರೆದು. ಆದರೆ ನಮ್ಮ ಪುಟ್ಟಪ್ಪನವರು ಕನ್ನಡಕ್ಕೆ ಅನುವಾದ ಮಾಡಿದ್ರು ಅದನ್ನು. ನನ್ನ ಪ್ರಕಾರ, ನನ್ನ ಓದಿನ ಮಿತಿಯಲ್ಲ ಹೇಳೋದಾದ್ರೆ, ಪುಟ್ಟಪ್ಪನವರ ಕನ್ನಡ ಅನುವಾದ ಮೂಲ ಇಂಗ್ಲಿಷ್ಗಿಂತ ಚೆನ್ನಾಗಿ. ಏಳು ಮೇಲೆ ಏಳು ಸಾಧುವೆ ಹಾಡು ತ್ಯಾಗಿಯ ಹಾಡನು, ಹಾಡಿನಿಂದ ಚಲಿಸು ಮಲಗಿಯ ನಮ್ಮ ಈ ನಾಯಿನಾದರು, ರೋಮಾಂಚನ ಆಗುವಂತ ಅದು. ಇನ್ನು ನನಗೆ ಹೆಚ್ಚು ಪ್ರಿಯವಾಗಿದ್ದು ಅಂದ್ರೆ ಲೀಡ್ ಕ್ಯಾಂಡಿ ಲೈಟ್ ಎಮಿಟ್ಸ್ ಎನ್ ಕಾರ್ಡಿನಲ್ ಹ್ಯೂಮನ್ ಬರ್ತಕ್ಕಂಥದ್ದು. ಲೀಡ್ ಕ್ಯಾಂಡಿ ಲೈಟ್ ಎಮಿಟ್ಸ್ ಎನ್ ಸರ್ಕ್ಲಿಂಗ್ ಗ್ಲೂಮ್ ಲೀಡ್ ದ ಮಿ ಆನ್. ಅದನ್ನ BMC ಅವರು ಕನ್ನಡಕ್ಕೆ ಮಾಡಿದ್ದು, ಕರುಣಾಳು ಬಾ ಬೆಳಕೆ ಮುಸುಕಿದಿ ಮದ್ದಿನಲ್ಲಿ. ಎಷ್ಟು ಪದಗಳಿದ್ದಾವೆ ಅದ್ವರಿಗೆ ಅನಿಸುತ್ತೆ. ಹಾಗೆ ಆದದ್ದು ನನಗೆ ಅನಿಸಿದ್ದು ಗಾದೆ ಸ್ತೋತ್ರದ ಅನುವಾದ. ಏನು ಚಂದ ಆಯ್ತು ಕನ್ನಡ, ಎಷ್ಟು ಚಂದ ಕನ್ನಡ. ಅದು ಓದಿದಾಗ ನನಗೆ ನಮ್ಮ ಹಿರೇಮಗಳೂರು ಕಣ್ಣನ್ ನನ್ನ ಸ್ನೇಹಿತ, ಅವ್ರು ಹೇಳ್ತಾ ಇರ್ತಾರೆ, ನನಗೆ ಮೂಲ ಓದಿದಾಗ ಚಂದ ಅನ್ಸಲ್ಲ, ಅನುವಾದ ಕೇಳಿದಾಗ ಚಂದ ಅನ್ಸುತ್ತೆ ಅಂತ. ಯಾಕೆ ಹೃದಯ ಹತ್ತಿರವಾದಂಥ ಭಾಷೆ. ಅರ್ಥವಾಗದ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ನನ್ನ ಮೊಮ್ಮಗಳು ನನ್ನ ಕೇಳ್ತಾರೆ, ನಾವು ತಪ್ಪದೆ ಮನೆಯಲ್ಲಿ ರಾಮ ರಕ್ಷಾ ಸ್ತೋತ್ರ ಅಂದ್ರೆ ಮಲ್ಕೋಬೇಕು, ಎಲ್ಲರೂ ಸೇರಿ ಒಂದೇ ಕೋಣೆ ಕೂಡ್ತೀವಿ, ಜೋರಾಗಂತೀವಿ, ಪಕ್ಕದ ಮನೆ ಕೇಳಿಸುವ ಜೋರಾಗಂತೀವಿ. ಆಕೆ ನನ್ನ ಮೊಮ್ಮಗಳು ಕೇಳಿದ್ವಿ, ಅಷ್ಟೇ ನೀನು ಹೇಳಿದ್ವಿ ರಾಮ ರಕ್ಷಾ ಸ್ತೋತ್ರ ಬಾಯಿಂದ ಅಂತೇನೆ, ಅದ್ರ ಮನಸ್ಸೆಲ್ಲ ಹೋಗ್ಬಿಡುದು. ಪ್ರಾಮಾಣಿಕ ಹುಡುಗಿಯರು ಹೇಳ್ತಿದ್ದ, ನಾವು ಹೇಳಲ್ಲ ಅಷ್ಟೇ. ನೋಡಿ, ನಿಮ್ಗೆ ಸೀರಿಯಲ್ ನೋಡುವಾಗ ಬರದೇ ಇದ್ದಂತ ಆಕಳಿಕೆ ಮಂತ್ರ ಅನ್ನುವ ಗ್ಯಾರಂಟಿ ಬರುತ್ತೆ. ಯಾಕೆ ಮೆಕ್ಯಾನಿಕಲಿ ಅಂತ ಇರ್ತೀವಿ, ಬಾಯಿಂದ ಬರ್ತಾ ಇರ್ತೀವಿ ಮಂತ್ರ. ಆಕೆ ಕೇಳಿದ್ ನನಗೆ ಏನ್ ಮಾಡೋದಪ್ಪ ಜಾಸ್ತಿ, ನಾ ಇದು ನೋಡ್ಬಿಟ್ಟ ನಿನ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಮಂತ್ರ, ಇನ್ನಾದ್ರು ಒಂದ್ ಕೆಲಸ ಮಾಡ್ಬೇಕು, ರಾಮನ್ ಕಥೆ ಪೂರ್ತಿ ಹೇಳಿದ್ದೀನಲ್ಲ ನಿನಗೆ, ಹುಟ್ಟಿದಾಗಿಂದ ಕೊನೆಗೆ ಸರಿಯು ನದಿ ಹೋಗುತ್ತಂತೆಲ್ಲ ಹೇಳಿದ್ದೀನಲ್ಲ, ಹೈ ರಾಜ ಅನುಭವ ಶರದಂಶಂ ಅಂತ ಶುರು ಮಾಡಿದ ತಕ್ಷಣ ರಾಮ ಹುಟ್ಟಿದ ಅನುಭವ, ಇಡೀ ರಾಮನ ಚರಿತ್ರೆ ಕಟ್ಕೊಂಡು ತಗೊಂಬ. ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ ಹೇಳ್ತಾಳೆ, ಆ ಇಡೀ ರಾಮ ರಕ್ಷಾ ಸ್ತೋತ್ರ ಆಗುತ್ತಾಗ ನಾನು ರಾಮನ್ ಬಿಟ್ಟು ಬೇರೆ ಏನು ಕಾಣಿಸಲ್ಲ ಅಂತ. ಆಕೆಗೆ ಆದಷ್ಟು ತನಗಾದ ಸಾಕು ಅಂದ್ಕೊಂಡಿದ್ದೀನಿ ನಾನು. ಅದನ್ನ
ಸಂಶೋಧಕರಾದಂಥ ಜಾಗೃತ ಮನಸ್ಸಿನ ಬನ್ನಂಜೆ ಗೋವಿಂದಾಚಾರ್ಯರು ಹೇಗೆ ವಿವರಣೆಗಳನ್ನು ಕೊಡ್ತಾರೆ. ಸುಮಧ್ವಿಜಯ ಓದಿದ ನನಗೆ ಅನಿಸಿದ್ದು, ಎಷ್ಟೋ ಕಡೆಗೆ ಕೆಲವು ಮಾತು ತೇಲಿಸಿದ ಹಾಗೆ ಬಂದದ್ದನ್ನು ಗಟ್ಟಿ ಮಾಡಿದ್ದಾರೆ, ಗಟ್ಟಿಯಾಗಿ ಹೇಳಬೇಕಾಗಿದ್ದ ಮಾತುಗಳನ್ನು ಹಗುರಾಗಿ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಸಂಶೋಧಕ ಬುದ್ಧಿ ತುಂಬ ಚೆನ್ನಾಗಿ. ಅದಕ್ಕೊಂದು 50 ಪುಟದ ಮುನ್ನುಡಿ ಬರೆದಿದ್ದಾರೆ. ತಾವೆಲ್ಲ ಓದಿದ್ದೀರಿ ಅಂದ್ಕೊಂಡಿದ್ದೀನಿ. ಓದದೆ ಹೋದರೆ ದಯವಿಟ್ಟು ಸುಮಧ್ವಿಜಯ ಓದೋಕ್ಕಾಗದೆ ಹೋದರೂ 50 ಪುಟದ ಮುನ್ನುಡಿ ಖಂಡಿತ ಓದಿ. ಅದ್ಭುತವಾದ ಮುನ್ನುಡಿ ಅದು. ಈ ಮಧ್ವವಿಜಯದ ಬಗ್ಗೆ ಅವ್ರು ತಕರಾರು ಹೇಳ್ತಾರೆ, ಸುಮಧ್ವ ಅನ್ನಬಾರದು ಅಂತ ಹೇಳ್ತಾರೆ. ಕೆಲವು ಸುಮಧ್ವವಿಜಯ ಅಂತ ಕೆಲವರು ಹೇಳ್ತಾರೆ. ಬೇಕಾಗಿಲ್ಲ, ಬೇಕಾಗಿಲ್ಲ ಅಂತ ಬನ್ನಂಜಿಯವರು. ಆ ಮಧ್ವವಿಜಯದಲ್ಲಿ ಕೆಲವು ಸಂದೇಹಗಳು ಬಹಳ ಜನನ ಕಾಡಿದ್ದು, ನನಗೂ ಕಾಡಿತ್ತು. ಬಹಳ ತುಂಬ ಸಂದೇಹಗಳಿತ್ತು ಅದರೊಳಗೆ. ಆ ಸಂಶಯಗಳಿಗೆ ಅನೇಕ ಪರಿಹಾರಗಳನ್ನು ಬನ್ನಂಜಿಯವರು ಒದಗಿಸಿದ್ದಾರೆ ಅನ್ನೋದು ಬಹಳ ಮುಖ್ಯವಾದದ್ದು. ಸಾಮಾನ್ಯವಾಗಿ ಒಂದು ವಿಷಯವನ್ನು ತುಂಬ ಚೆನ್ನಾಗಿ ಬನ್ನಂಜಿಯವರು ಹೇಳಿದ್ರೆ ಒತ್ತಿ ಹೇಳಬೇಕು ನಾನು. ಎಲ್ಲ ವೇದಾಂತಿಗಳು ಜೀವಕ್ಕೆ ಲಿಂಗ ಭೇದ ಇಲ್ಲ ಅಂತಾರೆ, ದೇಹಕ್ಕೆ ಲಿಂಗ ಭೇದ ಇದೆ, ಜೀವಕ್ಕೆ ಲಿಂಗ ಭೇದ ಇಲ್ಲ ಅಂತ ಹೇಳ್ತಾರೆ. ಮೋಕ್ಷದಲ್ಲಿ ಗಂಡು ಹೆಣ್ಣು ಭೇದ ಇಲ್ಲ ಅಂತ ಸಾಕಷ್ಟು ಜನ ವೇದಾಂತಿಗಳು ಹೇಳೋದನ್ನು ಆಚಾರ್ಯರು ಮಧ್ವರು ಹೇಳಿದ್ದಾರೆ ಅನ್ನೋದನ್ನು ಬನ್ನಂಜಿಯವರು ಸ್ಥಾಪನೆ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ. ಅವ್ರು ಹೇಳೋದು, ಜಡಕ್ಕೆ ಲಿಂಗ ಇಲ್ಲ, ಇದು ಕಲ್ಲು, ಇದು ಮಣ್ಣು, ಇಲ್ಲ ಇದು ಮೈಕ್ರೋಫೋನು, ಇದಕ್ಕೆ ಲಿಂಗ ಇಲ್ಲ. ಜಡಕ್ಕೆ ಲಿಂಗ ಇಲ್ಲ ಅನ್ನೋದು ಸರಿ, ಜೀವಕ್ಕೂ ಇಲ್ಲ ಅಂದರೆ ಇನ್ನು ಯಾವುದಕ್ಕೆ ಇರಬೇಕಾಗುತ್ತೆ? ಜೀವಕ್ಕೆ ಲಿಂಗ ಭೇದ ಇದೆ ಅಷ್ಟು ಹೇಳ್ತಾರೆ. ಆಚಾರ್ಯ ಮಧ್ವರು ಹೇಳಿದ್ದನ್ನು ಎಷ್ಟು ಚಂದ ಹೇಳ್ತಾರೆ ಅಂದರೆ, ಸ್ವರೂಪದಲ್ಲಿ ಜೀವದಲ್ಲಿ ಗಂಡು ಹೆಣ್ಣು ಭೇದ ಸ್ವರೂಪವಾದದ್ದು, ಹೆಣ್ಣುಗಳು ಕೂಡ ಮೋಕ್ಷಕ್ಕೆ ಅರ್ಹರಾದವರು ಅಂತ ಮಧ್ವಾಚಾರ್ಯ ಅವತ್ತು ಹೇಳಿದರು ಅನ್ನೋದನ್ನು ಸ್ಥಾಪನೆ ಮಾಡಿದವರು ಬನ್ನಂಜೆ ಗೋವಿಂದಾಚಾರ್ಯ. ನಾವು ಇಲ್ಲಿವರೆಗೂ ಹೇಳ್ತಿದ್ವಿ, ಕೆಲವು ಕಡೆ ಧರ್ಮದಲ್ಲಿ ಇದೆ, ಕೆಲವು ಸಂಪ್ರದಾಯದಲ್ಲಿ ಹೆಣ್ಮಕ್ಳು ಸ್ವರ್ಗಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಮೋಕ್ಷ ಹೋಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಹೆಣ್ಣುಮಕ್ಕಳು ಕೂಡ ಮೋಕ್ಷಕ್ಕೆ ಅರ್ಹರಾಗ್ತಾರೆ ಅನ್ನೋದನ್ನು ಆ 13ನೇ ಶತಮಾನದಲ್ಲಿ ಹೇಳಿದಂಥವ್ರು ಮಧ್ವಾಚಾರ್ಯರು ಅನ್ನೋದನ್ನು ಸ್ಥಾಪನೆ ಮಾಡಿದವರು ಬನ್ನಂಜೆ ಗೋವಿಂದಾಚಾರ್ಯ. ಇನ್ನೊಂದು ನನಗೆ ಬಹಳ ದೊಡ್ಡ ಸಮಸ್ಯೆ ಇತ್ತು ಅದರೊಳಗೆ. ತಕ್ಕ ಮಟ್ಟಿಗೆ ಪೂರ್ತಿ ಆಗಿದೆ ಅಂತ ಹೇಳಿದ್ರೆ ತಕ್ಕ ಮಟ್ಟಿಗೆ ಪರಿಹಾರ ಆಗಿದೆ. ಅದು ಆ ಕೃಷ್ಣ ವಿಗ್ರಹ ಪ್ರತಿಷ್ಠಾಪನೆ. ಮಧ್ವವಿಜಯ ಓದೋರಿಗೆಲ್ಲ ಗೊತ್ತಿರುತ್ತೆ. ನನ್ನ ಪ್ರಕಾರ ಪ್ರೈಮರಿ ಡಾಕ್ಯುಮೆಂಟ್ ಮಧ್ವಾಚಾರ್ಯ ಜೀವನದ ಬಗ್ಗೆ ಪ್ರೈಮರಿ ಡಾಕ್ಯುಮೆಂಟ್ ಮಧ್ವವಿಜಯ. ಅಲ್ಲಿ ಬರೋದು ಬಹುದೊಡ್ಡ ಘಟನೆ. ನನ್ನ ಪ್ರಕಾರ ಮಧ್ವಾಚಾರ್ಯರ ಜೀವನದಲ್ಲಿ ಅತ್ಯಂತ ದೊಡ್ಡ ಘಟನೆ ಅಂದರೆ ಕೃಷ್ಣ ಪ್ರತಿಷ್ಠಾಪನೆ, ವಿಗ್ರಹ ಪ್ರತಿಷ್ಠಾಪನೆ ಅಂತ. ಅದ್ರ ಬಗ್ಗೆ ಮಧ್ವವಿಜಯದಲ್ಲಿ ಜಾಸ್ತಿ ಬರೋದೇ ಇಲ್ಲ. 40 ರಿಂದ 43 ಶ್ಲೋಕಗಳು, 4 ಶ್ಲೋಕಗಳಲ್ಲಿ ಬರ್ತದೆ. ಎಸ್.ಕೆ. ರಾಮಚಂದ್ರ ರಾಯರು ತೀರ ಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ದಾನೆ ಇದರಲ್ಲಿ. ಅವ್ರು ಹೇಳ್ತಾರೆ, ಮಧ್ವವಿಜಯದಲ್ಲಿ ಬರೋದೇನು ಅಂದರೆ ಮಾತು, ಇದ್ದಂಥ ಕೃಷ್ಣ ವಿಗ್ರಹವನ್ನು ಅಲ್ಲಿ ಮಧ್ವ ಸರೋವರದಲ್ಲಿ ತೊಗೊಂಡು ಹೋಗಿ ಸ್ನಾನ ಮಾಡಿಸಿ 8 ಜನಕ್ಕೆ ಎತ್ತಲಾರಕ್ಕೆ ಆಗಲಾರ್ದಂಥ ವಿಗ್ರಹವನ್ನು ಅವರೊಬ್ಬರು ಎತ್ಕೊಂಡು ಹೋಗಿ, ದಯವಿಟ್ಟು ಮಾತನ್ನು ಗಮನಿಸಬೇಕು, ಈಗಾಗಲೇ ಅಲ್ಲಿ ಇದ್ದಂಥ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಬರ್ತದೆ. ಈಗಾಗಲೇ ದೇವಸ್ಥಾನದಲ್ಲಿ ಇತ್ತು ಅಂದರೆ ಯಾವ ದೇವಸ್ಥಾನ ಇತ್ತು? ದೇವಸ್ಥಾನದ ಯಾವುದೋ ಒಂದು ವಿಗ್ರಹ ಇರಬೇಕಲ್ಲ ಮೊದಲು. ಆ ವಿಗ್ರಹ ತೆಗೆದು ಇಟ್ರ? ಹಾಗಾದ್ರೆ ಕೃಷ್ಣ ವಿಗ್ರಹ ಎಲ್ಲಿಂದ ಬಂತು? ನಮಗೆಲ್ಲ ಕಥೆ ಕೇಳಿದ್ದೀವಿ ನಾವು. ಒಂದು ಹಡಗು ಬರ್ತಾ ಇತ್ತು, ಸಮುದ್ರ ದಂಡೆ ಮೇಲೆ ಪೂಜೆ ಮಾಡ್ತಾಯಿದ್ರು ಮಧ್ವಾಚಾರ್ಯರು. ಆ ಹಡಗು ಜೋರು ಬಿರುಗಾಳಿ ಬೀಸಿದಾಗ ಅಲ್ಲೋಲ್ ಕಲ್ಲೋಲಾಗಿ ಮುಳುಗ್ತದೆ ಅಂತಾಯಿತು. ಆತ ಕೂತ್ಕೊಂಡ. ಆವಾಗ ತಮ್ಮ ಕಾವಿ ಬಣ್ಣದ ಶಾಟಿಯನ್ನು ಹಿಂಗೆ ಬಂದರು. ಸಮುದ್ರ ಶಾಂತವಾಯಿತು. ಆಗ ಅವನು ಬರ್ತಾನೆ, ನಾವಿಕ ಬರ್ತಾನೆ, ನಮ್ಮ ಹಡಗು ಉಳಿಸ್ಬಿಟ್ಟು ನಿಮಗೆ ಏನು ಕೊಡಲಿ ಹೇಳಿ, ನಾನು ಹಡಗಿನಲ್ಲಿ ಏನೆಲ್ಲ ಇದೆ ಕೊಡ್ತೀನಿ ಅಂತ ಹೇಳ್ತಾನೆ. ನನಗೆ ಏನು ಬೇಡಪ್ಪ, ಅಲ್ಲಿ ಮೃತ್ತಿಕೆ ಇದೆಯಲ್ಲ, ಆ 2 ಮೃತ್ತಿಕೆ ಕೊಡು ನನಗೆ ಅಂತ ಕೇಳಿದರು. ಏನು ಬೇಕಾದರೂ ಕೇಳಬೇಕಾದ್ರೆ ಮೃತ್ತಿಕೆ ತೊಗೊಂಡು ಏನು ಮಾಡ್ತೀರಿ ಅಂತ ಅವ್ರು ಕೇಳಿದ್ರು. ಇಲ್ಲ, ಅದು ಕೊಡು ಸಾಕು ನನಗೆ ಬಂದರು. ತೆಗೆದಾಗ ಒಂದು ಬಲರಾಮ ವಿಗ್ರಹ ಅಲ್ಲಿ ಬಂತು, ಕೃಷ್ಣ ವಿಗ್ರಹ ಇಲ್ಲಿ ಬಂತು, ಅದನ್ನು ತಂದು ಪ್ರತಿಷ್ಠಾಪನೆ ಮಾಡಿದರು ಅಂತೆಲ್ಲ ಕಥೆ ಕೇಳ್ತೀವಿ ನಾವು. ಇದು ಪ್ರಚಲಿತವಾದದ್ದು. ಇದು ಭಾಳ ಮುಖ್ಯವಾಗಿ ಹೇಳಬೇಕಾದದ್ದು. ನಾವು ಯಾವ ಕಥೆಯನ್ನು ನಾವು ಶತಮಾನಗಳವರೆಗೆ ಕೇಳ್ಕೊಂಡು ಬಂದಿದ್ದೇವೋ ಅದು ಸರಿ ಅಲ್ಲ ಅಂತ ಹೇಳ್ಬೇಕಾದ್ರೆ ದೊಡ್ಡ ಧೈರ್ಯ ಬೇಕಾಗುತ್ತೆ, ಭಾರಿ ದೊಡ್ಡ ಧೈರ್ಯ ಬೇಕು ಅಲ್ವಾ? ಹಾಗೆ ಧೈರ್ಯ ಧಾರಾಳವಾಗಿದ್ದದ್ದು ಬನ್ನಂಜೆ ಗೋವಿಂದಾಚಾರ್ಯ. ಅವ್ರು ಎಷ್ಟು ಚೆಂದ ಹೇಳ್ತಾರೆ ಅಂದರೆ ನೋಡಿ, ಎಷ್ಟು ಚೆನ್ನಾಗಿದೆ ವಿವರಣೆಯನ್ನು ಬನ್ನಂಜೆ ಕೊಟ್ಟಿದ್ದಾರೆ. ಈ ಗೋಪಿಚಂದ್ರನದ ಗಡ್ಡೆ ವಿಷಯ ಇದೆಯಲ್ಲ, ಅದರಿಂದ ಕೃಷ್ಣ ಬಂದ ಬಲರಾಮ ಬಂದ ಅಂತ ಹೇಳ್ತೀವಲ್ಲ, ಈ ವಿಗ್ರಹದ ಬಗ್ಗೆ ಆಧಾರ ಏನು ಅಂತ ಎಲ್ಲಿಯೂ ಗೊತ್ತಾಗಲ್ಲ. ಮಧ್ವವಿಜಯದಲ್ಲಿ ಇಲ್ಲ.
ತ್ರಿವಿಕ್ರ ಪಂಡಿತರು ವಾಯುಸ್ಥಿತಿಯಲ್ಲಿ ಇಲ್ಲ, ಅಣುಮಧ್ವ ಚರಿತ್ರದಲ್ಲೂ ಇಲ್ಲ, ಇದು ಪ್ರಸ್ತಾಪ ಬರೋದಿಲ್ಲ, ಅದು ಆಶ್ಚರ್ಯ. ಅಂದರೆ ಅತ್ಯಂತ ಮಹತ್ವದ ಘಟನೆ ಮಧ್ವಾಚಾರ್ಯ ಜೀವನ ನಡೆದದ್ದು, ಅದ್ರ ಬಗ್ಗೆ ದಾಖಲೆ ಇಲ್ಲ, ಎಲ್ಲೂ ಇಲ್ಲ, ಪ್ರೈಮರಿ ಡಾಕ್ಯುಮೆಂಟ್ಸ್ ಯಾರೂ ಇಲ್ಲ. ಅದಕ್ಕೆ ಹೇಗೆ ಬರ್ತದೆ ಅಂತ ಅದಕ್ಕೆ ದಾಖಲೆಯನ್ನು ಬನ್ನಂಜಿಯವರು ಕೊಡ್ತಾರೆ. 17ನೇ ಶತಮಾನದಲ್ಲಿದ್ದಂಥ ಫಲಿಮಾರು ಮಠಾಧೀಶರಾಗಿದ್ದಂಥ ಶ್ರೀ ರಘುವೀರ ತೀರ್ಥರ ಪ್ರಮೇಯ ನವಮಾಲಿಕಾ ಟೀಕಾ ಗ್ರಂಥದಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಒಂದು ಕಡೆ ಬರೀತಾರೆ, ಅವರು ತಮ್ಮ ಲೇಖನ ಬರೀತಾರೆ, ನಾನು ತಾಡುವಾರಿಗಳ ಜೊತೆ ಜಾಸ್ತಿ ಅವಶ್ಯ ಕಳೆದವನು, ನಾನು ತಾಡುವಾರಿಗಳ ಜೊತೆಗೆ ಹೆಂಡತಿ ಕಡೆ ಕೋಪ ಮಾಡಿಸ್ಕೊಳ್ಳುವಷ್ಟು ತಾಡುವಾರಿಗಳ ಜೊತೆಗಿದ್ದೆ ನಾನು ಅಂತ ಬರೀತಾರೆ. ಅಷ್ಟು ಸಂಶೋಧನೆ ಮಾಡಿದವರು. 17ನೇ ಶತಮಾನದವರು ಆ ಗುರುಗಳು ತಂದು ಸಾರಾಂಶ ಹೇಳ್ತಾರೆ. ದ್ವಾರಕೆಯಿಂದ ಒಂದು ಹಡಗು ಬಂತು, ಗೋಪಿಚಂದನದ ಗಡ್ಡೆಯಲ್ಲಿ ಹೊದಿಗಿದ್ದಂಥ ಕೃಷ್ಣನ ಮೂರ್ತಿ ಅದರೊಳಗಿತ್ತು. ಆ ಮಲ್ಪೆ ಸಮೀಪ ಬಂದಾಗ ತಿರುಗಾಳಿ ಬಂದು ಅದು ಹಾಯಿ ದೋಣಿಯನ್ನು, ಹಾಯಿ ಅದು ಗೊತ್ತಲ್ಲ, ಬಟ್ಟೆ ಕಟ್ಟಿ ಹೋಗುವಂಥದ್ದು, ಗಾಳಿ ಮೇಲೆ ಹೋಗುವಂಥದ್ದು, ಆ ಹಾಯಿ ದೋಣಿ ಒಡೆದು ಹೋಯಿತು, ಒಡೆದು ಚೂರಾಗಬೇಕು. ಆಗ ಆ ಗೋಪಿಚಂದನದ ಗಡ್ಡೆ ನೀರಲ್ಲಿ ಕರಗಿ ಹೋಗಿ ಕೃಷ್ಣ ಸಮುದ್ರ ತಳದಲ್ಲಿ ಪೌಡಿಸಿದ್ದ. ಆ ವಿಗ್ರಹವನ್ನು ಕಂಡು ಅದನ್ನು ತಂದು ಸ್ಥಾಪನೆ ಮಾಡಿದ ಅಂತ ಹೇಳ್ತಾರೆ ಅವರು. ಅದು ಹಡಗು ಒಡೆದು ಹೋದ್ರಿಂದ ಅದು ಪಾಂಡಿ ಒಡೆದ ಕಡಲಿನ ತೀರ, ಅದಕ್ಕೆ ಒಡಬಾಂಡೇಶ್ವರ ಅಂತ. ಪಾಂಡಿ ಒಡೆದದ್ದು, ಹಡಗು ಒಡೆದು ಬಂದಂಥ ವಿಗ್ರಹ ಕೃಷ್ಣನೇ ಪ್ರತಿಷ್ಠಾಪನೆ ಮಾಡಿದರು. ಈ ದೋಣಿ ಬಿರುಗಾಳಿ ನಾವಿಕ ಬಂದ ಕೇಳಿದ, ಕಾವಿ ಶಾಟೆ ಹಾಕಿದ್ರು, ಅದಕ್ಕೆ ಶಾಂತವಾಯಿತು. ಇದೆಲ್ಲವೂ ಕಥೆಯಲ್ಲಿ ಕತೆ. ಬರಿಬೇಕಾದ್ರೆ ಭಾಳ ಧೈರ್ಯ ಬೇಕಾಗುತ್ತೆ. ಇಷ್ಟು ವರ್ಷ ನಂಬ್ಕೊಂಡು ಬಂದಿದ್ದೇವೆ ನಾವು ಅದನ್ನು, ಅದಲ್ಲ ಇದು, ಅದು ಬರೀ ಕತೆ ಮಾತ್ರ. ಅದು ಪ್ರಚಲಿತ ಕಥೆಗಳನ್ನು ಹೇಳಬೇಕಾದ್ರೆ ಧೈರ್ಯ ಇರೋದು ಬನ್ನಂಜೆ ಗೋವಿಂದಾಚಾರ್ಯ ಅಂತ ಸಂಶೋಧಕರಿಗೆ ಮಾತ್ರ. ಹಾಗಾದರೆ ಇದನ್ನು ಯಾಕೆ ಬರೀಲಿಲ್ಲ ಜನ? ಹಾಗಾದರೆ ಪ್ರಶ್ನೆ ಬರುತ್ತಲ್ಲ, ಇದು ಇಲ್ಲ ಅಂದರೆ ಯಾರು ಬರೋದಿಲ್ಲ ಅಂದರೆ ಇಲ್ಲ ಅಂತ ಇತ್ತು, ಹಾಗಾದ್ರೆ ಯಾಕೆ ಬರೀಲಿಲ್ಲ ಅವರು? 2 ಕಾರಣಗಳನ್ನು ಹೇಳ್ತಾರೆ. ಒಂದು ದೇವಗುಹ್ಯ ಅಂತ. ಕೆಲವು ದೇವರ ಸತ್ಯಗಳನ್ನು ನಾವು ಹಾಗೆ ಗುಹ್ಯವಾಗಿ ಇಡಬೇಕಾದ್ರೆ ಜಾಸ್ತಿ ಪ್ರಚಾರ ಮಾಡಬಾರ್ದು ಅದನ್ನು. ಇನ್ನೊಂದು ಭಾಳ ಚೆನ್ನಾಗಿರುತ್ತೆ, ಗ್ರಂಥ ಬಾಹುಳ್ಯ ಅಂತ. ಬರೀತಾ ಹೋದರೆ ಬುಕ್ ದೊಡ್ಡದಾಗ್ಬಿಡುತ್ತೆ, ಕ್ಷಣದಾಗ ಬರೀಬೇಕು ಅಂತ. ಅದು ನನಗೆ ಇನ್ನೂ ಖಚಿತವಾಗಿ ಆಗಿಲ್ಲ ನನ್ನ ಮನಸ್ಸಿಗೆ. ಯಾಕಂದರೆ ಇಷ್ಟೊಂದು ಬರೆದಂಥವು ಇನ್ನೊಂದು 4 ಶ್ಲೋಕ ಬರಿಬೋದಾಗಿತ್ತಲ್ಲ, ಹೀಗೆ ಸಿಕ್ತು ಅಂತ ಬರಿಬೋದಾಗಿತ್ತಲ್ಲ. ಅದಕ್ಕೆ ಯಾಕೆ ಬರೋದಿಲ್ಲ ಅಂತ ಹೇಳ್ತಾರೆ. ದಿಸ್ ಇಸ್ ಸ್ಪೆಷಾಲಿಟಿ ಆಫ್ ಬನ್ನಂಜೆ ಗೋವಿಂದಾಚಾರ್ಯ. ನಾವು ಪ್ರಶ್ನೆ ಇದು ನಾವು ತಮಾಷೆ, ನಾವು ಮೇಷ್ಟ್ರಾಗಿರೋದಂತ ಹೇಳ್ತೀವಿ. ಅದನ್ನು ಕ್ಲಾಸಲ್ಲಿ ಪಾಠ ಮಾಡಬೇಕು ಹೇಗೆ ಅಂತಂದರೆ, ಕ್ಲಾಸ್ ಮುಗಿದ ನನ್ನ ಮಕ್ಕಳು ಬಂದು ಮುಂದಿನ ಕ್ಲಾಸಲ್ಲಿ ಏನು ಮಾಡ್ತೀರಿ ಸರ್ ಅಂತ ಕೇಳಬೇಕು. ಅದು ಬಿಟ್ಟು ಮುಗಿದ ಹೋಗು ನಡೀಲಿ ಅಂತ ನಾವು. ಈಗ ನೀವು ಸೀರಿಯಲ್ ನೋಡ್ತೀರಿ, ನೀವು ಅವು ಮುಗಿಯೋದೇ ಇಲ್ಲ. ಅವು ಅಂಥ ಸೀರಿಯಲ್ಗಳು ಕೂಡ ಒಂದು ಎಪಿಸೋಡ್ ಮುಗಿಯೋ ಹೊತ್ತಿಗೆ ಅವ್ರು ಎಷ್ಟು ಚಂದ ತಂದು ಇಡ್ತಾನೆ ಅಂದರೆ, ಅವ್ನು ಹೊಡಿಬೇಕು ಅವ್ನ ಕೈ ಎತ್ತಾನೆ ನಿಂತ್ಕೊಂಡ್ಬಿಡುತ್ತೆ, ಹೊಡೆದ್ನ ಇಲ್ಲ. ಅವ್ನು ಡೈರೆಕ್ಟರ್ ನಿದ್ದೆ ಮಾಡ್ತಾನೆ, ಆ್ಯಕ್ಟರ್ ನಿದ್ದೆ ಮಾಡ್ತಾನೆ, ನೀವು ನಿದ್ದೆ ಮಾಡಲ್ಲ. ಏನಾಯಿತು? ಹೊಡೆದ್ನ ಇಲ್ಲ. ಅಷ್ಟು ಕ್ಯೂರಿಯಾಸಿಟಿ, ಆಕರ್ಷಣೆಯನ್ನು ಒಬ್ಬ ಸೀರಿಯಲ್ ಡೈರೆಕ್ಟರ್ ಸೃಷ್ಟಿ ಮಾಡ್ತಿರ್ಬೇಕಾದ್ರೆ ನಾವು ಎಷ್ಟು ಮಾಡಬೇಕಲ್ವ? ಅದನ್ನು ಬನ್ನಂಜಿಯವರು ಎಷ್ಟು ಚಂದ ಮಾಡ್ತಾರೆ ಅಂದರೆ, ಅವ್ರು ಹೇಳೋ ರೀತಿಯಲ್ಲಿ ಮುಂದೇನು ಹಾಗಾದರೆ, ಮುಂದೇನು ಹಾಗೆ ಅಂತ ಪ್ರಶ್ನೆ ಅವರೇ ಕೇಳ್ತಾರೆ. ಹಾಗಾಗಿ ಯಾಕೆ ಬರೀಲಿಲ್ಲ? ಬರಿಬೋದಾಗಿತ್ತಲ್ಲ. ನಾರಾಯಣ ಪಂಡಿತರು ಯಾಕೆ ಬರೀಲಿಲ್ಲ? ದೇವಗುಹ್ಯ ಅಂತ ಬರೀಲಿಲ್ವೋ? ಅಥವಾ ಗ್ರಂಥ ಬಾಹುಳ್ಯ ಪುಸ್ತಕ ದೊಡ್ಡದಾಗ್ತದೆ ಅಂತ ಬರೀಲಿಲ್ವೋ? ಯಾಕೆ ಬರೀಲಿಲ್ಲ? ವಾಸ್ತವ ಅಂದರೆ ಶಿಷ್ಯರೇ ಇದನ್ನು ತನ್ನ ಗುರುಗಳ ಆಚಾರ್ಯರೇ ತನ್ನ ಶಿಷ್ಯರಿಗೆ ಇದರ ಬಗ್ಗೆ ಹೇಳಿರಲಿಲ್ಲ ಅಂತ, ಜಾಸ್ತಿ ಹೇಳಿಲ್ಲ ಅದ್ರ ಬಗ್ಗೆ. ಯಾಕೆ ಹೇಳಿಲ್ಲ ಅಂತ ಒಂದು ಥಿಯರಿ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ, ಮಾಯಾವಾದದ ಹೆಸರಿನೊಳಗೆ ಆಚಾರ್ಯರನ್ನು ವಿರೋಧಿಸುವಂಥ ಒಂದು ದೊಡ್ಡ ಗುಂಪು ಸೃಷ್ಟಿಯಾಗಿತ್ತು. ಅವ್ರು ಟೀಕೆ ಮಾಡೋದಾಗಿತ್ತು. ಅವ್ರು ಮತ್ತೊಂದು ಆಹಾರ ಯಾಕೆ ಮಾಡಬೇಕು, ಸುಮ್ಮನಿರಿ ಅಂತ ಕೆಲವರಿಗೆ ಮಾತ್ರ ಹೇಳಿಬಿಟ್ಟಿರ್ಬೇಕು. ಅದನ್ನು ಯಾರು ಹೇಳಿಲ್ಲ, ಪ್ರಚಾರ ಮಾಡಲಿಲ್ಲ. ಇರಲಿ ಬಿಡು, ಕೃಷ್ಣ ವಿಗ್ರಹ ಆಯ್ತಲ್ಲ, ಆಗಲಿ, ಅದ್ರ ಬಗ್ಗೆ ಯಾಕೆ ಸುದ್ದಿ ಎಬ್ಬಿಸಬೇಕು ಅಂತ ಬಿಟ್ಟಿರಬೇಕು. ಈ ವಿವರ ಹೇಳ್ತಾ ತಯಾರು ಮಾಡೋದು ಯಾಕೆ ಅಂತ, ಕೃಷ್ಣನ ಪ್ರತಿಮೆ ದ್ವಾರಕೆಯಿಂದ ಬಂದದ್ದು ದೇವಗುಹ್ಯ. ಇಲ್ಲಿ ಕೃಷ್ಣ ದ್ವಾರಕೆಯಿಂದಾನೇ ಬಂದ ಅಂತ ಹೇಳುವಂಥದ್ದು. ಇದಕ್ಕೆ ನಮ್ಮ ಎಸ್ ಕೆ ರಾಮಚಂದ್ರ ಇನ್ನೊಂದು ಬೇರೆ ಥಿಯರಿ ಇದೆ. ಅವ್ರ ಪ್ರಕಾರ ಕೃಷ್ಣ ಉಡುಪಿಗೆ ಬಂದಿದ್ದ, ಕೃಷ್ಣ ಬಲರಾಮರು ಇಬ್ಬರೂ ಬಂದಿದ್ರು. ಇಬ್ಬರೂ ಬಂದು ಎದಕ್ಕೆ ಬಂದಿದ್ರು ಅಂದರೆ ಜೈನ ಮತ ಪ್ರಚಾರಕ್ಕೆ ಬಂದಿದ್ರು ಅಂತ. ಕೃಷ್ಣನ ಸೋದರ ಮಾವ ತೀರ್ಥಂಕರ, ಇವರು ಮುಂಜಾನೆ ಮಾಡಿದವನು ಅವನೇ. ಆಗ ಕೃಷ್ಣ ಹೇಳಿದಂತೆ ನಾನು ಬಂದಲ್ಲ ಅಂತ ವಾಪಸ್ ಹೋದ ಅಂತ ಹೇಳ್ತಾರೆ. ಅಂದರೆ ಆಗಿನ ಕಾಲದಲ್ಲಿ ವಿಗ್ರಹ ಯಾವ್ದು ಇರಬೇಕು, ಇದ್ರ ಬಗ್ಗೆ ತುಂಬ ಚರ್ಚೆ ಇದೆ. ದೊಡ್ಡ ದೊಡ್ಡ ವಿದ್ವಾಂಸರು ಮಾಡಿದಾಗ ಕೇಳೋ ಚಂದ.
ಇದಕ್ಕೆ ಇವ್ರು ಹೇಳ್ತಾರೆ, ಆಗ ಆಚಾರ್ಯರು ಶಿಷ್ಯರಿಗೆ ಮಾತ್ರ ಹೇಳಿದ್ರು ಪ್ರಚಾರ ಸದ್ಯ ಮಾಡಬೇಡಿ ಅದನ್ನು ಅಂತ ಬಿಟ್ಟರು. ಅದಕ್ಕೆ ಸಮಕಾಲೀನರು ಅದರ ಬಗ್ಗೆ ಪ್ರಚಾರ ಮಾಡೋಕ್ಕೆ ಹೋಗಲಿಲ್ಲ, ಅವ್ರ ಜೊತೆಗಿದ್ದವರು. ಆದರೆ ಮುಂದೆ ವಾದಿರಾಜರು, ನಂತರ ಶ್ರೀ ರಘುವೀರ ತೀರ್ಥರು ಅದನ್ನು ಬಿಚ್ಚಿಟ್ರು ಅಂತ. ಆಗಿನ ಕಾಲ ಸಮಕಾಲೀನ ಮುಚ್ಚಿಟ್ರು. ಎಷ್ಟೋ ವಿಷಯ ನಾವು ಈಗ ಹೇಳಬೇಡಿ ಬಿಡಿ, ಮುಂದೆ ನೋಡೋಣ ಅಂತೆ ಹೇಳಲ್ವ ನಾವು. ಕೆಲವು ಗೂಹ್ಯವಾದ ವಿಷಯಗಳನ್ನು ಈಗ ಪ್ರಚಾರ ಮಾಡೋಕ್ಕೆ ಹೋಗಬೇಡಿ, ಬಿಟ್ಬಿಡಿ, ಈಗ ತಕ್ಷಣ ಸಮಯ ಸರಿಯಲ್ಲ, ಇದೆ ಸಮಯ ಸರಿಯಲ್ಲ ಅಂತ ಮುಚ್ಚಿಟ್ರು. ಆದ ಸಮಯ ಸರಿ ಆದಾಗ ನಾವು ಹೇಳ್ತೀವಲ್ಲ, ಇವತ್ತು ಹೇಳ್ಬೋದು, ಆಗಲೇ ವಿಡ ಹೇಳಿದರು, ಅವಾಗ ಹೇಳೋಕ್ಕಾಗ್ತಿರಲಿಲ್ಲ, ಈಗ ಹೇಳ್ಬೋದಾಗಿತ್ತು, ವಿಚಾರ ಹೇಳ್ಬೋದು. ಹಾಗೆ ಹೇಳುವಂಥ ಸಮಯ ಬಂದಾಗ ವಾದಿರಾಜರಾಗಲಿ ರಘುವೀರ ತೀರ್ಥರಾಗಲಿ ಅದನ್ನು ಬಿಚ್ಚಿಟ್ರು ಅಂತ ಹೇಳ್ತಾರೆ. ಅವ್ರು ತಿಳಿಸಿದ್ರು, ಅಂದರೆ ಗುರುಗಳೇ ಹೇಳಿದ ಮಾತನ್ನು ಅವ್ರು ಬರೆದ್ರು. ಅದಕ್ಕಾಗಿ ಇದು ಮಧ್ವವಿಜಯದಲ್ಲಿ ಬರಲಿಲ್ಲ, ಆಗಿನ ಕಾಲ ಬರಲಿಲ್ಲ ಅಂತ. ಇಂಥದ್ದೇ ಇನ್ನೊಂದು ಕಥೆಗಳನ್ನು ಬೇಕಾದಷ್ಟು ಬರ್ತದೆ. ವಿಷಯ ಇನ್ನೊಂದು ನಾಳೆ ಹೇಳಬೇಕಾದ್ರೆ ನಾನು ಬನ್ನಂಜಿಯವರ ಸಂಶೋಧನೆ ಇರೋದು ಮಧ್ವಾಚಾರ್ಯರ ಒಟ್ಟು ಕೃತಿಗಳ ಬಗ್ಗೆ. ಸಾಮಾನ್ಯವಾಗಿ ಅಲ್ಲಿವರೆಗೂ ಮಧ್ವಾಚಾರ್ಯ ಕೃತಿಗಳು 37 ಅಂತ ಅಂದ್ಕೊಂಡಿದ್ರೆ ನಾನು. ಸರ್ವಮೂಲ ಗ್ರಂಥಗಳ ಬಗ್ಗೆ ನಾಳೆ ಮಾತಾಡ್ತಾರೆ ಆಚಾರ್ಯ. 37 ಅಂದ್ಕೊಂಡಿದ್ರು. ಆದರೆ ಮಧ್ವಾಚಾರ್ಯರು ಬನ್ನಂಜಿ ಗೋವಿಂದಾಚಾರ್ಯ ಮಾತ್ರ ಅವಲ್ಲ, ಆ ಕೃತಿಗಳು 51 ಅಂತ ಹೇಳ್ತಾರೆ. 51 ಮುಖ್ಯವಾಗಿ ಬರೋದು ಎಲ್ಲಿ ಅಂದರೆ ಆಚಾರ್ಯರ ಸ್ತೋತ್ರಗಳಿದ್ದಾವಲ್ಲ, 12 ಸ್ತೋತ್ರಗಳಿದ್ದಾವೆ. ಅವನ್ನ ಆ್ಯಕ್ಚುಲಿ ಬನ್ನಂಜಿಯವರು 11 ಅಂತ ಹೇಳ್ತಾರೆ. 12 ಸ್ತೋತ್ರಗಳಿದ್ದಾವೆ. ಆ 12 ಅಧ್ಯಾಯಗಳ ಒಂದು ಗ್ರಂಥವನ್ನು ಮಾಡಿ 12 ಸ್ತೋತ್ರ ಅಂತ ಪುಸ್ತಕ ಬಂತು. ಬನ್ನಂಜಿಯವರು ಹೇಳ್ತಾರೆ, ಆಚಾರ್ಯ ಮಧ್ವರ ಶಿಷ್ಯರಾಗಿದ್ದಂಥ ಋಷಿಕೇಶ ತೀರ್ಥರ ಪಾಠ ಇಟ್ಕೊಂಡು ಹೇಳುವಂಥದ್ದು. ಬೇರೆದನ್ನು ಹೇಳೋ ಮಾತು ಬೇರೆ. ಆಚಾರ್ಯರು ನೇರ ಶಿಷ್ಯರಾಗಿದ್ದಂಥ ಋಷಿಕೇಶ ತೀರ್ಥರ ಪಾಠ ಇಟ್ಕೊಂಡು ಹೇಳ್ತಾರೆ, ಅದು ಹಾಗಲ್ಲ, ಇದು ಹಾಗಲ್ಲ. ಅವು ಅಧ್ಯಾಯ ಅಲ್ಲ, ಬನ್ನಂಜಿ ಅಧ್ಯಾಯಗಳಲ್ಲ ಅವು. ಯಾವ ಹಸ್ತಪ್ರತಿಯಲ್ಲೂ ಕೂಡ ಅಧ್ಯಾಯ ವಿಭಾಗದ ಉಲ್ಲೇಖ ಇಲ್ಲ. ವಾಸ್ತವವಾಗಿ ಅವ್ರು ಎಷ್ಟು ಚಂದ ಹೇಳ್ತಾರೆ, ಯಾತ್ರೆಗೆ ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ತಾ ಇದ್ರು, ಅವೆಲ್ಲ ನಡ್ಕೊಂಡು ಹೋಗೋದೇ ಜಾಸ್ತಿ. ಜೊತೆಗೆ ಹೋಗೋರಿಗೆಲ್ಲ ಉತ್ಸಾಹ ತುಂಬಬೇಕು ಅಂತ ಆಗ ಬರೆದಂಥ ಹಾಡು ಗಬ್ಬಗಳು ಅಂತ. ಎಷ್ಟು ಚಂದದ ಹಾಡುಗಳು. ಈಗಾದರೂ ಕೂಡ ತುಂಬ ಖುಷಿಯಾಗುತ್ತೆ ಹಾಡುಗಳನ್ನು ಕೇಳೋದು, 12 ಸ್ತೋತ್ರ ಹಾಡುಗಳನ್ನು. ಅಂದರೆ ಜೊತೆಗೆ ಹೋಗುವವರಿಗೆ ಉಲ್ಲಾಸ ಹೆಚ್ಚಾಗಲಿ, ಸಂತೋಷ ಹೆಚ್ಚಾಗಲಿ ಅಂತ ಆಗ ಬರೆದಂಥ ಹಾಡು ಗಬ್ಬಗಳು. ಅದರಿಂದ ಬೇರೆ ಬೇರೆ ಅಧ್ಯಾಯಗಳನ್ನು ಸಂಕೀರ್ತನೆ ಮಾಡ್ಕೊಂಡು ಹೋಗುವಂಥದ್ದು. ಇವಾಗ ಸ್ವತಂತ್ರ ಕೃತಿಗಳು ಅಂತ ಹೇಳಿ ಬನ್ನಂಜಿಯವರ ದೊಡ್ಡ ಕಾಣಿಕೆ ನನ್ನ ಪ್ರಕಾರ ಬೇಕಾದಷ್ಟಿದೆ. ಎಲ್ಲವೂ ದೊಡ್ಡ ಕಾಣಿಕೆನೇ. 12 ಸ್ತೋತ್ರಗಳು ಅನುವಾದಪ್ಪ, ಅಷ್ಟು ಚಂದದ ಅನುವಾದ ನಾನು ಎಲ್ಲೂ ಕೇಳಿಲ್ಲ. ಅದ್ರ ಬಗ್ಗೆ ಹಾಡ್ಬೋದು, ಅವೆಲ್ಲ ಕೇಳಿದ್ದೀನಿ. ಹಿಂದೆ ವಿದ್ಯಾಭೂಷಣರು ಹಾಡಿದ್ದು, ಅದು ಬನ್ನಂಜಿಯವರು ಹಾಡಿದ್ದು ಬಹುದೊಡ್ಡ ಪ್ರಚಲಿತವಾದಂಥ ಹಾಡುಗಳು. ಇಂದು ಒಂದು ಮುಖ್ಯವಾದ ವಿಷಯಗಳನ್ನು ಹೇಳಬೇಕು. ಅದನ್ನು ಹೇಳಿದರೆ ಬಹುಶಃ ನನ್ನ ಸಮಯ ಕರೆಕ್ಟ್ ಆಗುತ್ತೆ. ವರ್ಣ ಮತ್ತು ಜಾತಿಗಳಿರುವಂಥ ವ್ಯತ್ಯಾಸ, ಇದನ್ನು ಮಧ್ವಾಚಾರ್ಯ ಮೊಟ್ಟ ಮೊದಲು ಹೇಳಿದ್ದು ಅಂತ ಸ್ಥಾಪನೆ ಮಾಡಿದವರು ಬನ್ನಂಜಿಯವರು. ಮಧ್ವಾಚಾರ್ಯ ಹೇಳಿದ್ದು ಕೆಲವರಿಗೆ ಮಾತ್ರ ಶಾಸ್ತ್ರಜ್ಞರಿಗೆ ಗೊತ್ತಿತ್ತು, ಉಳಿದವ್ರಿಗೆ ಗೊತ್ತಿರಲಿಲ್ಲ. ಇವತ್ತಿಗೂ ತುಂಬ ಚರ್ಚೆ ಆಗುತ್ತೆ, ಯಾವ ಜಾತಿ ಯಾವ ವರ್ಣ ಅಂತ. ನಮಗೆ ಗೊತ್ತಾಗಲಾರ್ದೇನೆ ಏನೇನೋ ಮಾತಾಡ್ತಿದ್ದೀವಿ ನಾವು. ಬ್ರಾಹ್ಮಣರು, ವೈಶ್ಯರು, ಶೂದ್ರರು, ಕ್ಷತ್ರಿಯರು ಅಂತೆಲ್ಲ ಮಾತಾಡ್ತೀವಿ. ವರ್ಣ ಬೇರೆ, ಜಾತಿ ಬೇರೆ. ವರ್ಣ ಬೇರೆ, ಜಾತಿ ಬೇರೆ ಇವತ್ತೂ ಮಾತಾಡ್ತಿದ್ದೀವಿ. ಇದನ್ನು 13ನೇ ಶತಮಾನದಲ್ಲಿ ಮಧ್ವಾಚಾರ್ಯ ಹೇಳಿದ್ರು ಅನ್ನೋದನ್ನು ಸ್ಥಾಪನೆ ಮಾಡಿದವರು ಬನ್ನಂಜಿ ಗೋವಿಂದಾಚಾರ್ಯ. ಅವ್ರು ಹೇಳ್ತಾರವರು ಎರಡೂ ಬೇರೆ. ದೇಹಕ್ಕೆ ಒಂದು ಜಾತಿ ಇದೆ, ಸ್ವಭಾವಕ್ಕೆ ವರ್ಣ ಇದೆ. ದಯವಿಟ್ಟು ಗಮನಿಸಬೇಕಾದದ್ದು ಇದನ್ನು ವಿವೇಕಾನಂದ ಇನ್ನೂ ಚೆಂದಾಗಿ ವರ್ಣಿಸ್ತಾರೆ. ಅವರ ಪ್ರಕಾರ ಪ್ರತಿಯೊಬ್ಬ ಮನುಷ್ಯ ಒಂದೇ ದಿನ 4 ವರ್ಣಗಳಲ್ಲಿ ಬದುಕಿರ್ತಾನೆ ಅಂತ. ತಪ್ಪಕ್ಕಾಗೋದೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯ ಒಂದೇ ದಿವಸ 4 ವರ್ಣ ಬದುಕಿದೆ. ಹೇಗೆ? ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಯಾವುದೋ ದೇವರು ನಂಬ್ಕೊಂಡಿದ್ದೀವಿ, ನಮಸ್ಕಾರ ಮಾಡಿ ಭಗವಂತ ಜಗತ್ತಿಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡಾಗ ನೀನು ಬ್ರಾಹ್ಮಣ ಆಗಿದ್ದೀವಿ. ಜಗತ್ತಿಗೆಲ್ಲ ಒಳ್ಳೆಯದನ್ನು ಬಯಸುವವನು, ತಿಳ್ಕೊಂಡವನು, ನಡೆ ನುಡಿ ಒಂದಾಗಿರುವಂಥವನು ಇವನು ಬ್ರಾಹ್ಮಣ ಅಂತ ಹೇಳಿ. ಅವನ ಗುಣದಿಂದ ಆದವನು, ಜಾತಿಯಿಂದ ಆದವನಲ್ಲ. ಆದ್ದರಿಂದ ಬೆಳಗ್ಗೆ ನೀವು ಪ್ರಾರ್ಥನೆ ಸಲ್ಲಿಸಿ ಜಗತ್ತಿಗೆ ಒಳ್ಳೆಯದಾಗಲಿ ಅನ್ನುವ ನೀವು ಬ್ರಾಹ್ಮಣರಾಗಿದ್ದೀರಿ. ಮುಂದೆ ನಿಮ್ಮ ಸ್ನೇಹಿತರಿಗೋ ನಿಮಗೋ ಅನ್ಯಾಯ ಆದಾಗ ಹೋರಾಟ ಮಾಡ್ತೀವಿ. ಯಾಕೆ ಮಾಡ್ತೀರಿ? ಜಗಳಾಡ್ತೀರಿ. ಆಗ ಕ್ಷತ್ರಿಯರಾಗಿದ್ದೀರಿ. ತರಕಾರಿ ತರಕ್ಕೆ ಹೋಗ್ತೀರಿ, ಚೌಕಾಸಿ ಮಾಡ್ತೀರಿ. 50 ರೂಪಾಯಿ ಯಾಕಪ್ಪ, 40 ರೂಪಾಯಿ ಕೊಡು ಅಂತ ಚೌಕಾಸಿ ಮಾಡಿ ತರಕಾರಿ ತಗೊಂಡ್ಬರುವಾಗ ನೀವು ವೈಶ್ಯರಾಗಿದ್ದೀರಿ.
ಕೊನೆಗೆ ಅಟೆಂಡೆನ್ಸ್ ಸೈನ್ ಮಾಡಿ ನೌಕರಿ ಮಾಡಿ ಬರುವಾಗ ಶೂದ್ರರಾಗಿದ್ದೇನೆ. 4 ವರ್ಣಗಳಿದ್ದೇನೆ. ಅಂದರೆ ವರ್ಣ ನನ್ನ ಸ್ವಭಾವದಿಂದ ಇರಬೇಕಾದದ್ದು ಅಂತ ನಾವು ಇವತ್ತೆಲ್ಲ ಮಾತಾಡ್ತೀವಿ. ಅದು 13ನೇ ಶತಮಾನದಲ್ಲಿ ಮಧ್ವಾಚಾರ್ಯ ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದು. ಬಹುಶಃ ನಮ್ಮ ಹಿರಿಯರೊಳಗೆ ಮೊಟ್ಟ ಮೊದಲು ವರ್ಣ ಜಾತಿಯನ್ನು ಸ್ಪಷ್ಟವಾಗಿ ತಿರುವತ್ತಿ ಹೇಳಿದವರು ಮಧ್ವಾಚಾರ್ಯರು ಅನ್ನೋದನ್ನು ನಮ್ಮ ಬನ್ನಂಜಿಯವರು ತುಂಬ ತಂದುಕೊಡ್ತಾರೆ. ಇನ್ನೊಂದು ಬಹಳ ತಕರಾರು ಸಾಮಾನ್ಯವಾಗಿರುವಂಥದ್ದು ಜೀವಗಳಿರುವಂಥ ಭಿನ್ನತೆ ಇರುವಂಥದ್ದು. ನಮ್ಮಲ್ಲಿ ಹಾಕ್ತೀವಿ ಅದನ್ನು ಬೇರೆ ಬೇರೆ ಲೆವೆಲ್ಸ್ ಹೈರಾರ್ಕಿ ಅಂತ ಹೇಳ್ತೀವಿ. ನಮ್ಮ ತಕರಾರು ತೆಗಿತಾರೆ, ಎಲ್ಲ ಒಂದೇ ಅಲ್ಲೇನ್ರಿ, ಯಾಕೆ ಬೇರೆ ಬೇರೆ ಆಗಬೇಕು, ಎಲ್ಲರೂ ಒಂದೇ ಅಲ್ವಾ? ಈಗಿನ ಸೋಷಿಯಲಿಸಮ್ ಒಳಗೆ ಎಲ್ಲರೂ ಒಂದೇ ಅಂತ ಹೇಳಿ ಬಂದಿದೆ. ಆದರೆ ಮಧ್ವಾಚಾರ್ಯ ಅವತ್ತೇ ಹೇಳಿದ್ರು ಜೀವಗಳಲ್ಲಿ ಭಿನ್ನತೆ ಇದೆ. ಉಪನ್ಯಾಸದಲ್ಲಿ ಒಂದಿಷ್ಟು ಚಂದ ಹೇಳಿದ್ದಾರೆ ಬನ್ನಂಜಿಯವರು, ಭಾಳ ಚಂದ ಹೇಳ್ತಾರೆ ಅದೆಲ್ಲೋ ಕೇಳಿದ್ದೀನಿ ನಾನು. ಭಾಳ ಚಂದ ಭಾಷಣ ಹೇಳಿದ್ರು. ರೆಕಾರ್ಡಲ್ಲಿ ಸಿಗುತ್ತೆ ಅಲ್ಲಿ ಗೊತ್ತಿಲ್ಲ, ಇರಬೇಕದು. ಅವ್ರು ಎಷ್ಟು ಚಂದ ಉದಾಹರಣೆ, ಮನೇಲಿ ಕೂತಿದ್ದೀರಿ ಹೇಳ್ತಾರೆ, ಮನೇಲಿ ಕೂತಿದ್ದೀರಿ, ಮನೇಲಿ ಹಿರಿಯರೊಬ್ಬರಿದ್ದಾರೆ, ಅವ್ರ ಕುರ್ಚಿ ಮೇನ್ ಕುರ್ಚಿ ಕೊಟ್ಟಿದ್ದೀರಿ ಅವರಿಗೆ, ಅಗ್ರಪೀಠ ಅವರಿಗೆ, ಅವ್ರದ್ದೆಲ್ಲ ಕೂತಿದ್ದೀವಿ ಕೆಳಗಡೆ ನಾವು. ಆ ಹೊತ್ತಿಗೆ ಆ ಊರಿನ MLA ಬರ್ತಾನೆ. ಏನು ಮಾಡ್ತೀರಿ? ಹಿರಿಯರು ಪಾಪ ಬರಲಿ ಜನಪ್ರತಿನಿಧಿ ಅವನು ಕೂಡಿಸ್ತಾವ, ಬೇರೆ ಕೂತ್ಕೋತಾರೆ. MLA ಕೂತಾಗ ಮಿನಿಸ್ಟರ್ ಬಂದರೆ ಏನು ಮಾಡ್ತಾನೆ? MLA ತಾನಿಂದ ಅವ್ರಿಗೆ ಕೊಡೋದು ಜಾಗ ಕೊಡ್ತಾನೆ. ಚೀಫ್ ಮಿನಿಸ್ಟರ್ ಬಂದರೆ ಅವ್ರು ನೆಮಿಸ್ ಅವನು ಕೂತ್ಕೋತಾನೆ. ಪ್ರಧಾನಮಂತ್ರಿ ಬಂದರೆ ಅಂದರೆ ಯಾಕೆ ಗೌರವ ಕೊಡ್ತೀವಿ? ಹಿರಿಯರು ದೊಡ್ಡವರು, ಸ್ಥಾನ ಗೌರವ ಎಲ್ಲ ಕೊಡಬೇಕು. ಹಾಗೆ ಜೀವಗಳಲ್ಲಿ ಭಿನ್ನತೆ ಇರೋದ್ರಿಂದ ಅವುಗಳ ಶಕ್ತಿಯ ಮೇಲೆ ಮರ್ಯಾದೆ ಕೊಡಬೇಕಾಗ್ತದೆ. ಇದು ಬಹಳ ಮುಖ್ಯವಾದಂಥ ತತ್ವ. ಮಧ್ವ ತಕರಾರು ಬರುವಂಥ ವಿಷಯ, ಭಾಳ ಕಡೆ ತಕರಾರು ಬರುವಂಥದ್ದು. ಏನು ಬೇರೆ ಬೇರೆ ಭಿನ್ನತೆ ತೋರಿಸ್ತೀರಿ ನೀವು ಹಾಗೆ ಅದಕ್ಕೆ ಹೇಳ್ತಾರೆ. ಎಷ್ಟು ಚಂದ ಬರೀತಾರೆ ನೋಡಿ, ಇಲ್ಲೊಂದು ಬರೆದಿದ್ದಾರೆ, ಇಂಗ್ಲೀಷಲ್ಲಿ ಬರೀ ಹೇಳ್ತಾರೆ ಅವರು, ಹೋಪಿಂಗ್ ಫಾರ್ ಸಿಮಿಲಾರಿಟಿ ಇನ್ ಡಿಸಿಮಿಲರ್ ಥಿಂಗ್ಸ್ ಈಸ್ ಡಿಸ್ಕ್ರಿಮಿನೇಷನ್ ಅಂತ. ಚೆನ್ನಾಗಿರೋ ಮಾತು, ಹೋಪಿಂಗ್ ಫಾರ್ ಸಿಮಿಲಾರಿಟಿ ಇನ್ ಡಿಸಿಮಿಲರ್ ಥಿಂಗ್ಸ್. ಈ ಮೈಕ್ರೋಫೋನು ನನಗೇನು ಹೋಲಿಕೆ ಮಾಡಬಾರ್ದು. ನಾನು ಯಾವಾಗ ಹೇಳ್ತೀನಿ, ನಾವೆಲ್ಲ ಇದ್ದೀವಲ್ಲ, ಎಷ್ಟೊಂದು ಜನ ಇದ್ದೀವಿ, ಪ್ರತಿಯೊಬ್ಬರು ಒಬ್ಬರು ಸ್ಪೆಷಲ್, ನಾವು ಯುನೀಕ್, ಏಕಮೇವಾದ್ವಿತೀಯ ನಾವೆಲ್ಲ. ನಮ್ಮ ಹಾಗೆ ಇರುವಂಥ ವ್ಯಕ್ತಿ ಇನ್ನೊಂದು ಜಗತ್ತಲ್ಲಿ ಇಲ್ಲ. 800 ಕೋಟಿ ಜನ ಇದ್ದಾರೆ, ನನ್ನ ಹಾಗೆ ಇರುವಂಥ ವ್ಯಕ್ತಿ ಇನ್ನೊಂದಿಲ್ಲ. ನಾವು ಹೋಲಿಕೆ ಮಾಡಲ್ವ, ಇವನು ಮತ್ತೊಬ್ಬರು ಹೋಲಿಕೆ ಮಾಡ್ತೀವಲ್ಲ, ಮಾಡಬಾರ್ದು ಅಂತ. ನಾವು ತಾಜ್ ಮಹಲ್ ಮುಂದೆ ನಿಂತಾಗ ಲೀನಿಂಗ್ ಟವರ್ ಆಫ್ ಪೀಸಾ ಕಂಪೇರ್ ಮಾಡೋಲ್ಲ, ದ ಹ್ಯಾಂಗಿಂಗ್ ಗಾರ್ಡನ್ ಆಫ್ ಬ್ಯಾಬಿಲೋನಿಯನ್ ಕಂಪೇರ್ ಮಾಡೋದಿಲ್ಲ. ಇವೆಲ್ಲ ಬೇರೆ ವಂಡರ್ಸ್ ಆಫ್ ದಿ ವರ್ಲ್ಡ್ ಅಷ್ಟೇ. ನೀವು ಹಾಗೆ ಜೀವದಲ್ಲಿ ಭಿನ್ನತೆ ಬರ್ತದೆ ಅಂತ ಹೇಳ್ತಾರೆ. ಅವರೊಂದು ತಮಾಷೆ ಮಾತು ಹೇಳ್ತಾರೆ, ನಮಗೆಲ್ಲ ಕೋತಿನ ಒಂದೇ ಥರ ಕಾಣಿಸ್ತಾವೆ. ಕೋತಿಗಳು ಎಲ್ಲ ಒಂದೇ ಥರ ಕಾಣಿಸ್ತಾವೆ, ಮಂಗರು ಎಲ್ಲ. ಆದರೆ ಅವಕ್ಕೂ ಗೊತ್ತಿದೆ ಏನು ಭಿನ್ನ ಇದೆ ಅಂತ. ಗಂಡ ಯಾರು, ಹೆಂಡತಿ ಯಾರು, ಮಕ್ಕಳು ಅವಕ್ಕೂ ಇದ್ದೇವೆ. ನಮಗೆ ಭಿನ್ನತೆ ಗೊತ್ತಾಗಿಲ್ಲ, ಮಂಗಗಳಿಗೆ ಗೊತ್ತಿದೆ ನಮ್ಮಲ್ಲಿರೋ ಭಿನ್ನತೆ ಅಂತ. ಮುಂದೆ ತಮಾಷೆ ಹೇಳ್ತಾರೆ, ಬಹುಶಃ ಕೋತಿಗಳಿಗೆ ಕೂಡ ನಾವು ಹಾಗೆ ಕಾಣಿಸ್ತಿರ್ಬೇಕು ಅಂತ. ಒಂದೇ ಥರ ಇದ್ದಾರಲ್ಲ ಮನುಷ್ಯರು ಅಂತಾರೆ. ದೂರಿಂದ ನೋಡಿದಾಗ ಒಂದೇ ಥರ ಅನಿಸುತ್ತೆ, ಆದರೆ ಒಂದೇ ಥರ ಅಲ್ಲ. ನಮ್ಮ ಶಕ್ತಿಗಳ ಮೂಲಕ ಬೆಳೆದಾಗ ನಮ್ಮ ಶಕ್ತಿಯ ಪೂರ್ಣ ವಿಕಾಸ ಆಗೋದಿದೆ, ಅದೇ ಮೋಕ್ಷ ಅನ್ನೋದು ಮಧ್ವ ಸಿದ್ಧಾಂತವನ್ನು ತುಂಬ ಚೆನ್ನಾಗಿ ಪ್ರತಿಪಾದನೆ ಮಾಡಿದವರು ಬನ್ನಂಜಿಯವರು, ತಿಳಿಸಿದವರು. ಅವ್ರ ಮಾತೇ ಚಂದ. ಒಬ್ಬರು ಎಷ್ಟು ಪ್ರಯತ್ನ ಮಾಡಿದ್ರು ಇನ್ನೊಬ್ಬರಾಗ ಹಾಕೋಕ್ಕಾಗಲ್ಲ. ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಇನ್ನೊಬ್ಬರಾಗ ಹಾಕೋಕ್ಕಾಗಲ್ಲ. ನಾನು ವಿವೇಕಾನಂದ ಕೈ ಕಟ್ಕೊಂಡು ನಿಂತ್ಕೋಬೋದು 4 ರಸ್ತೆ ಸೇರುವಲ್ಲಿ, ಮುಂದೊಂದು 20 ರೂಪಾಯಿ ಬಿದ್ದಿರುತ್ತೆ ಅಷ್ಟೇ ನನಗೆ, ನಾನು ವಿವೇಕಾನಂದ ಆಗಲ್ಲ, ಆಗ ಸಾಧ್ಯವೇ ಇಲ್ಲ. ಹಾಗೆ ಜೀವ ಭಿನ್ನತೆ ಇರೋದ್ರಿಂದಾನೇ ಫಲಗಳು ಬೇರೆ ಬೇರೆ ಆಗ್ತವೆ, ಫಲ ಬೇರೆ ಬೇರೆ ಆಗ್ತವೆ. ಎಷ್ಟು ಚಂದದ ಮಾತು ಹೇಳ್ತಾರೆ. ಈಗ ಬೇರೆ ಬೇರೆ ಹಣ್ಣಿನ ಬೀಜ ಇದ್ದಾವೆ, ನೀವು ಹಲಸಿನ ಬೀಜ ಹಾಕಿದ್ರೆ ಎಂದು ಮಾವು ಆಗೋಲ್ಲ, ಹಲಸೆ ಆಗ್ತದೆ. ಹಾಗೆ ಬೇರೆ ಬೇರೆ ಜೀವಗಳಲ್ಲಿ ಆ ಬೀಜಗಳಲ್ಲೇ ಭಿನ್ನತೆ ಇರೋದ್ರಿಂದ ಅವುಗಳ ಫಲಗಳನ್ನು ಭಿನ್ನತೆ ಆಗುತ್ತೆ. ಇನ್ನೊಂದು ವಿಚಿತ್ರ ಇದೆ, ಬೀಜಕ್ಕೆ ತನ್ನಷ್ಟು ತಾನೇ ಬೆಳೆಯೋ ಶಕ್ತಿ ಇಲ್ಲ. ಬೀಜಗಳ ಡಬ್ಬದಲ್ಲಿ ಹಾಕಿಟ್ಟರೆ ಎಂದೊಂದು ಗಿಡ ಆಗಲ್ಲ. ಅದಕ್ಕೆ ಮಣ್ಣು ಬೇಕು, ನೀರು ಬೇಕು, ಗೊಬ್ಬರ ಬೇಕು, ಸೂರ್ಯನ ಬೆಳಕು ಬೇಕು. ಹಾಗೆ ಮನುಷ್ಯ ಒಂದು ಜೀವ, ಈ ಜೀವ ಬಂದಾಗ ಭಗವಂತ ಜೀವ ಹಾಕ್ತಾನೆ. ಈ ಪ್ರಕೃತಿಯಲ್ಲಿ ಹಾಕಿದಾಗ ಆ ಜೀವ ತನಗೇನು ಬೇಕೋ ಪಡ್ಕೊಳ್ಳುತ್ತೆ. ದಯವಿಟ್ಟು ಗಮನಿಸಿ, ನಾವೆಲ್ಲರೂ ಒಂದೇ ಭೂಮಿಯಲ್ಲಿ ಬಂದವರು, ಇದೇ ಜಗತ್ತಲ್ಲಿ ಇರುವರು. ಕೆಲವರು ಮಾತ್ರ ಯಾಕೆ ದೊಡ್ಡವರು ಆಗ್ತಾರೆ, ಕೆಲವರು ಯಾಕೆ ಆಗೋಲ್ಲ? ಅವರು ತಮ್ಮ ಶಕ್ತಿಯಿಂದ ಪಡ್ಕೋತಾರೆ.
ಆ ಭೂಮಿಯಿಂದ ವಿಶೇಷ ಶಕ್ತಿಯನ್ನು ಪಡ್ಕೊಂಡು ದೊಡ್ಡವರಾಗ್ತಾರೆ ಅಂತ ಅದಕ್ಕೆ ಹೇಳ್ತಾ ಇರೋರು. ಹೇಗೆ ಬೀಜಕ್ಕೆ ರೈತ ಮಣ್ಣು ನೀರು ಬೆಳಕು ಬೇಕೋ ಹಾಗೆ ಸ್ವಭಾವಕ್ಕೆ ತಕ್ಕಂತೆ ಬೆಳೆದು, ಮನುಷ್ಯ ಜೀವ ಕೂಡ ಹಾಗೆ ತನ್ನ ಸ್ವಭಾವಕ್ಕೆ ತಕ್ಕ ಹಾಗೆ ಬೆಳೀತದೆ. ಆದ್ದರಿಂದ ವ್ಯಕ್ತಿಗಳು ಭಿನ್ನತೆ ಬರುತ್ತದೆ. ಅವ್ರು ಮಾತು ಹೇಳ್ತಾರೆ, ಎಲ್ರಿಗೂ ಈಕ್ವಲ್ ಟ್ರೀಟ್ಮೆಂಟ್ ಸರಿಯಲ್ಲ. ಯಾಕಂದರೆ ಈಕ್ವಲ್ ಟ್ರೀಟ್ಮೆಂಟ್ ಅಮಂಗ್ ಅನ್ಈಕ್ವಲ್ಸ್ ಇಸ್ ಡಿಸ್ಕ್ರಿಮಿನೇಷನ್. ಈಕ್ವಲ್ ಟ್ರೀಟ್ಮೆಂಟ್ ಅಮಂಗ್ ಅನ್ಈಕ್ವಲ್ಸ್ ಇಸ್ ಡಿಸ್ಕ್ರಿಮಿನೇಷನ್. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಅದನ್ನು ನಾಳೆ ಹೇಳಬೇಕು, ನಾನು ಇವತ್ತು ಹೇಳೋಲ್ಲ. ನನಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಬಗ್ಗೆ ಒಂದು 2 ಮಾತು ಹೇಳಬೇಕಾಗಿದೆ ನಾಳೆ, ನನಗೆ ಹೇಳಬೇಕಾಗಿದೆ. ಆದರೆ ಮುಖ್ಯವಾಗಿ ಇವತ್ತು ಹೇಳಬೇಕಾದದ್ದು, ಬನ್ನಂಜಿಯವರ ಮಾತು ನೇರ, ಸ್ಪಷ್ಟ. ಕೆಲವೊಂದು ಸಲ ಕಟ್ಟು ಮಾತು ಬರ್ತಿತ್ತು ಮಾತುಗಳಿಗೆ, ಸ್ವಲ್ಪ ಸ್ಟ್ರಾಂಗ್ ರಿಯಾಕ್ಷನ್ ಮಾಡೋರು. ಅದು ಉದ್ದೇಶ ಅಷ್ಟೇ, ನಿಮಗೆ ಪ್ರಚೋದನೆ ಮಾಡೋದಕ್ಕೆ, ಹುಡುಕಿಸ್ಬೇಕು. ಕೆಲವೊಂದ್ಸಲ ಹೇಳಬೇಕಾದ್ರೆ, ಅವ್ರು ಮಾತಾಡಬೇಕಾದ್ರೆ ಇದಿಷ್ಟೇ ಮೂರ್ಖರಿಗೆ ಗೊತ್ತಾಗಲ್ಲ ಅನ್ನೋದು. ಕೆಲವು ಸಲ ಮಠಾಧೀಶರ ಬಗ್ಗೆನೂ ಹಾಗೆ ಹೇಳ್ಬಿಡೋದು. ನಮ್ಮೊಂದ್ಸಲ ಹೆದರಿಕೆ ಆಗೋದು, ಇವರು ಏನು ಹಿಂಗೆ ಹೇಳ್ಬಿಡ್ತಾರಲ್ಲಪ್ಪ ಅಂತ. ಕೂತಿದ್ದಾರಲ್ಲ ಪೀಠದ ಮೇಲೆ ಪೀಠಾಧಿಪತಿಗಳು ಇನ್ನೊಂದು ಏನಂತಿದ್ರು ಅವರು ಮಾತು ಬಂದಾಗ, ಏನೋ ಒಂದು ಮಾತಿದೆಯಲ್ಲ ಸರ್, ಅದು ಸ್ವಾಮಿಗಳು ಒಂದು ದೊಡ್ಡ ಮಾತಿದೆಯಲ್ಲ, ಜಗದ್ಗುರುಗಳು. ಹಾಂ, ಕರೆಕ್ಟ್. ಅದ್ರ ಬಗ್ಗೆ ನಾನು ಹೇಳೋದು, ಜಗದ್ಗುರುಗಳಿಗೆ ಇದು ಅರ್ಥ ಆಗಲ್ಲ ಅಂತ ಹೇಳೋದು. ಇದು ಯಾವಾಗ ಬರುತ್ತೆ ಮಾತು ಅಂತ ಅಂದ್ಕೊಂಡು ನಾನು, ಈ ಥರದ ಮಾತು ಬರೋದು ಯಾವಾಗ ಗೊತ್ತಾ, ನಾನು ಹೇಳೋ ಮಾತಲ್ಲಿ ನನಗೆ ಸ್ಪಷ್ಟತೆ ಇರಬೇಕು. ದ್ವೇಷ ಯಾರ ಬಗ್ಗೆನೂ ಇಲ್ಲ, ಕೋಪ ಇಲ್ಲ, ಸಂಕಟ ಅದು. ಅಯ್ಯೋ ಕರ್ಮ, ಕೂತಿದ್ದೀರಲ್ಲಪ್ಪ ಜಾಗದಲ್ಲಿ, ಇಷ್ಟು ಗೊತ್ತಿಲ್ವಾ ನಿಮಗೆ ಅಂತ ಅನ್ನೋದು. ಈ ಮಾತನ್ನು ಹೇಳಬೇಕಾದ್ರೆ ಮೊದಲು ವಿದ್ವತ್ತಿರಬೇಕು. ಅದಕ್ಕೊಂದು ಹೇಳ್ತಾರೆ, ಇಂಗ್ಲೀಷಲ್ಲಿದೆ, ಹಿ ಹೂ ನೋಸ್ ನಾಟ್ and knows not he knows not, he is a fool, shame him. He who knows not that he knows not is innocent, teach him. He who knows and knows that he knows is wise, follow him ಅಂತ 3 ಥರದ ಜನ ಇರ್ತಾರಂತೆ. He who knows not and knows not he knows not. ಅವನು ಏನೂ ಗೊತ್ತಿಲ್ಲ ಅಂತ ಗೊತ್ತಿಲ್ಲ, ಅವ್ನು ಮೂರ್ಖ, ಬಿಟ್ಬಿಡಿ ಅವನ ಅಂತ. He who knows that he knows not, ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾನಲ್ಲ ಮನುಷ್ಯ, ಅವನು ಪಾಪ ಹೋಗ್ತಾ ಇದ್ದಾನೆ ಅವನು ಹೇಳಿ. ಕಡೆಯದು ಹಿ ಹೂ ನೋಸ್. ಯಾವ ತಿಳ್ಕೊಂಡಿದ್ದೀನಿ ಅಂತ ಗೊತ್ತಿದೆಯೋ ಅವನು ಹಿಂಬಾಲಿಸು ಅಂತ. ನಾವು ಕಣ್ಣು ಮುಚ್ಚಿ ಹಿಂಬಾಲಿಸಬಹುದಾಗಿದ್ದಂಥವ್ರು ಬನ್ನಂಜ ಗೋವಿಂದಾಚಾರ್ಯ. ಅವ್ರು ತಿಳ್ಕೊಳ್ಳೋದಷ್ಟೇ ಅಲ್ಲ, ತಿಳ್ಕೊಂಡು ಸ್ಪಷ್ಟತೆ ಇತ್ತು, ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ಮಾತನ್ನು ಹೇಳಬೇಕು ಅಂತ ಅವರು ತಮ್ಮ ಒಂದು ಲೇಖನದಲ್ಲಿ ಬರೀತಾರೆ. ಒಂದ್ಸಲ ಯಾವುದೋ ಮಾತು ಹೇಳಿದಾಗ ಜನ ತುಂಬ ಕೋಪ ಬಂದ್ಬಿಡ್ತು. ಹುಡುಗರಂತ ಅವಾಗಿದ್ದ ನಂದು ಹೇಳ್ತೀನಿ ವಿಷಯ, ಅದು ಹುಡುಗರಾಗಿದ್ದಾಗ ಈ ಮಾತನ್ನು ಹೇಳಿದಾಗ ಜನ ತುಂಬ ಕೋಪ ಮಾಡ್ಕೊಂಡ್ಬಿಟ್ರು, ಉದ್ದಾಡ್ತದ ಮಾತು ಹೋದು. ಆದರೆ ಮರುದಿವಸ ಆ ಗುರುಗಳಿದ್ದವರು, ಮಠಾಧೀಶರಾಗಿದ್ದವರು, ತುಂಬ ಹಿರಿಯರು ಇವರನ್ನು ಕರೆಸಿಬಿಟ್ಟು, ನಿನ್ನೆ ನೀವು ಹೇಳಿದ್ರಲ್ಲ ಮಾತು ಸರಿಯಾದದ್ದು ಗುರುಗಳು ಹೇಳಿದ್ರು, ಸರಿಯಾದ ಮಾತು ಹೇಳಿದ್ರಿ, ಅದು ನಾನು ಹೇಳಬೇಕು ಅಂತಿತ್ತು, ಅದು ಹೇಳಿದ ಧೈರ್ಯ ಆಗಲಿಲ್ಲ, ನೀವು ಹೇಳಿದ್ದೀರಿ ಅಂತ. ಆ ಸಣ್ಣ ವಯಸ್ಸಿಗೆ ಧೈರ್ಯ ತೋರಿಸಿದಂಥ ಬನ್ನಂಜ ಗೋವಿಂದಾಚಾರ್ಯರು ಕೊನೆವರೆಗೂ ಆ ಮಾತನ್ನು ಉಳಿಸ್ಕೊಂಡ್ರು, ನಿಷ್ಠೆಯನ್ನು ಉಳಿಸ್ಕೊಂಡ್ರು. ಯಾವ ಮಾತನ್ನು ಯಾರಿಗೆ ಎಲ್ಲಿ ಹೇಳಬೇಕು, ಯಾವ ಸಮಯದಲ್ಲಿ ಹೇಳಬೇಕು, ಆ ಮಾತನ್ನು ಆ ಪ್ರಮಾಣದಲ್ಲೇ ಹೇಳಿದರು. ಇದು ಬಹಳ ಅಪೂರ್ವದ ಗುಣ ಇರುವಂಥದ್ದು. ಸಾಮಾನ್ಯವಾಗಿ ವಿದ್ವಾಂಸರಲ್ಲಿ 2-3 ಥರ ಇರ್ತದೆ. ವಿದ್ವಾಂಸರು ಬರೀತಾ ಓದ್ಕೊಂಡಿರ್ತಾರೆ, ಓದಿದ್ದನ್ನು ಪ್ರಚಾರ ಮಾಡೋ ಹವ್ಯಾಸ ತುಂಬ ಇರುತ್ತೆ. ನಾವು ಓದಿದ್ದು ಹೇಳ್ಬಿಟ್ಟು ಇಂಪ್ರೆಸ್ ಮಾಡೋದು ಮಂದಿಗೆ, ಎಲ್ಲ ಬಡ ಹೇಳ್ಬಿಡೋದು. ಎರಡನೇದವ್ರು ಹಾಗಲ್ಲ, ಗೊತ್ತಿದ್ದದನ್ನು ಅರಗಿಸ್ಕೊಂಡು ಎಷ್ಟು ಮಟ್ಟಿಗೆ ಹೇಳಬೇಕು ಅಷ್ಟೇ ಹೇಳಬೇಕು. ಮೂರನೇದವ್ರು ಬಹಳ ದೊಡ್ಡ ವಿದ್ವಾಂಸರು, ತಮ್ಮ ವಿದ್ವಾಂಸ ಪ್ರದರ್ಶನ ಮಾಡೋಕ್ಕೆ ಹೋಗದೇನೆ ಮುಂದೆ ಕೊಡ್ತವ್ರಿಗೆ ಏನು ಬೇಕು ಅಂತ ಅರ್ಥ ಮಾಡ್ಕೊಂಡು ಅವ್ರಿಗೆ ಬೇಕಾದಷ್ಟು ಮಟ್ಟಿಗೆ ಕೊಡುವಂಥದ್ದು. ನಾನು ಎಷ್ಟೋ ಉಪನ್ಯಾಸಗಳಲ್ಲಿ ಕೇಳಿದ್ದೆ, ಬನ್ನಂಜ ಹೇಳುವಾಗ ಆ ಮುಖ ನೋಡ್ಕೊಂಡು ಅಲ್ಲೇ ಬೇಡ, ಇದು ಹೇಳೋದು ಬೇಡ, ಬಿಡಿ, ಇದು ಬೇಡ, ಇದು ಬೇಕಾಗಿಲ್ಲ, ತಕ್ಷಣ ಅಲ್ಲೇ ಬದಲಾಯಿಸಿ. ಆ ಶಕ್ತಿ ಇತ್ತು ಅವರಿಗೆ. ಇಡೀ ವಿಷಯ ಸಂಗ್ರಹಣೆ ಅಷ್ಟು ಚೆನ್ನಾಗಿರೋದ್ರಿಂದ ಯಾವುದನ್ನು ಬಿಡ್ಬೋದು, ಯಾವುದನ್ನು ಹಿಡ್ಕೋಬೋದು, ಯಾವ ಸಮಯಕ್ಕೆ ಹಿಡ್ಕೋಬೋದು ಗೊತ್ತಿತ್ತು. ಅಂಥವ್ರು ನನಗೊಂದು ಭಾಗ್ಯ ಅಂದರೆ, ನಾವೆಲ್ಲರಿಗೂ ಭಾಗ್ಯ ಅದು. ಅವರು ಬದುಕಿದ ಕಾಲದಲ್ಲಿ ನಾವು ಬದುಕಿದ್ವಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವರನ್ನು ನೋಡುವಂಥ, ಮಾತಾಡುವಂಥ, ಅವ್ರ ಮಾತು ಕೇಳುವಂಥ ಭಾಗ್ಯ ಇತ್ತಲ್ಲ, ಅದು ಬಹಳ ಮುಖ್ಯ, ಭಗವಂತನ ಕೃಪೆ ಅಂದ್ಕೊಳ್ಳೋದು. ಅದಷ್ಟೇ ಅಲ್ಲ,
ಅವ್ರ 90ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೂಡ ಅವ್ರು ನೆನೆಸ್ಕೊಳ್ಳುವಂಥ ಭಾಗ್ಯ ನಮಗೆ ಸಿಗ್ತಲ್ಲ ಅನ್ನೋದು ಪುಣ್ಯ ವಿಶೇಷ. ಅದರಿಂದ ಆ ಸಂದರ್ಭದಲ್ಲಿ ನಮ್ಮನ್ನೆಲ್ಲರನ್ನು ಪೋಣಿಸಿ ಮಣಿಗಣ ಇವ ಅನ್ನೋ ಹಾಗೆ ತಂದು ಕೂಡಿಸಿದವರು ವೀಣಾ. ಅದಕ್ಕೆ ವೀಣಾಗೆ ಇನ್ನೊಂದ್ಸಲ ನಮ್ಮ ಕೃತಜ್ಞತೆಗಳನ್ನು ಹೇಳಿ ಗುರುರಾಜ್ ಕರ್ಜಗಿಯವರು ಅಂದರೆ ಹೇಗೆ ಅಂತ ನೀವು ಗಮನಿಸಿರ್ಬೋದು. ಎಷ್ಟು ಸಂಶೋಧನೆ ಮಾಡಿ ಕೆಲಸ ಮಾಡಿ ಟಿಪ್ಪಣಿ ಮಾಡಿಕೊಂಡೇ ಬರ್ತಾರೆ. ಎಂದೂ ಉಡಾಫೆಯ ಮಾತುಗಳಿಲ್ಲ, ಓದದೆ ಮಾತಾಡುವ ಕ್ರಮವೇ ಇಲ್ಲ. ಇಂಥದನ್ನೆಲ್ಲ ಅಪ್ಪ ಎಷ್ಟೆಲ್ಲ ಅಧ್ಯಯನ ಮಾಡಿ ಅಧ್ಯಯನ ಇಲ್ಲದೆ ಹೇಗೆ ಮಾತಾಡೋದಿಲ್ವೋ ಹಾಗೆ ಒಂದು ಅದೇ ಧಾಟಿಯನ್ನು ನಾವು ನೋಡುವುದು ಮತ್ತೆ ಇವರಲ್ಲಿ. ಆಮೇಲೆ ನಾನು ಸುಮ್ಮನೆ ಒಂದು ತಮಾಷೆ ನನಗೆ ನೆನಪಾಗಿದ್ದು ಸರ್, ನೀವು ಅಪ್ಪನ ನೆನಪಿನ ಬಗ್ಗೆ ಹೇಳುವಾಗ ನನ್ನ ಹತ್ರ ಒಬ್ಬರು ಒಮ್ಮೆ ಕೇಳಿದರು, ಬಹಳ ಹಿಂದೆ, ಆಗ ಅಪ್ಪ ಇದ್ದಾಗ ಮೇ ಬಿ ಒಂದು 2015 80ರ ಸಂಭ್ರಮದ ಸಂದರ್ಭದಲ್ಲಿ ಅಂತ ಕಾಣಿಸುತ್ತೆ. ನಿಮ್ಮ ಅಪ್ಪನದ್ದು ಇದು ಯಾವ ಮೆಮೊರಿ ಕಂಡ್ರಿ, ಎಷ್ಟು GB ಅಂತ. ಆಗ ನಾನು ಹೇಳಿದ್ದೆ, ಅದು ಗೋವಿಂದಾಚಾರ್ಯ ಬನ್ನಂಜೆಯ ಅಬ್ರಿವೇಷನ್ GB ಅಂತ. ಸೊ ಹಾಗೆ ಅಪ್ಪನ ಮೆಮೊರಿ ಅನ್ನೋದಕ್ಕೆ ಅದು GB ಅವರಿಂದೇ ಬಂತು ಅನ್ನೋ ಹಾಗೆ ಅವರ ನೆನಪಿತ್ತು ಅನ್ನೋದನ್ನು ಕೂಡ ನೀವು ನೆನಪಿಸಿದ್ರಿ.